हमारे प्रिय विद्यार्थी विद्यार्थिनियों को परीक्षे ಚಾನಲ್ की ओर से स्वागत सुस्वागत। ನನ್ನೆಲ್ಲ ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ತಮ್ಮೆಲ್ಲರಿಗೂ ಪರೀಕ್ಷೆ ಚಾನಲ್ಗೆ ಹಾರ್ದಿಕ ಸ್ವಾಗತ ಸುಸ್ವಾಗತ। ತಮಗೆಲ್ಲ ಸ್ವಾಗತವನ್ನು ಕೋರ್ತಾ ಹಾಗೆ ನಾನು ನಿಮಗೆ ಇವತ್ತಿನ ದಿವಸ हमारी 10वीं कक्षा की हिंदी विषय, हमारा विषय कौन सा है? हिंदी विषय है। और सब्जेक्ट नेम इज हिंदी। ನನ್ನ ಹೆಸರು ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ, मेरा नाम TVM सर। मैं आपका TVM सर, ಹಿಂದಿ ಅಧ್ಯಾಪಕ ನಾನು। ನೀವೆಲ್ಲ ಪರೀಕ್ಷೆ ಚಾನಲನ್ನು ಸದಾ ನೋಡ್ತಾ ಇದ್ದೀರಾ, ನೋಡ್ತಾ ನಿಮ್ಮ ಗೆಲುವು ಬಹಳ ಸನಿಹದಲ್ಲಿ ಬರ್ತಾ ಇದೆ। ಆ ಗೆಲುವು ನಿಮ್ಮದಾಗುತ್ತೆ ಖಂಡಿತ। ಆ ಗೆಲುವಿನ ಹೆಜ್ಜೆಯಲ್ಲಿ ನೀವು ಸಾಕ್ತಾ ಇರಬೇಕಾದ್ರೆ ನಮ್ಮ ಒಂದು ಬೆಂಬಲ, ನಮ್ಮ ಒಂದು ಸಹಕಾರ, ಮಾರ್ಗದರ್ಶನ ಸದಾ ಇದ್ದೇ ಇರುತ್ತೆ ಅಂತ ಹೇಳ್ತಾ, ಪರೀಕ್ಷೆ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದರೋ ಮತ್ತು ಯಾರೆಲ್ಲ ಆಗಿಲ್ಲವೋ ಅವರಿಗೆ ಪ್ರೇರೇಪಿಸಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ನು ನಿಮ್ಮ ಚಾನಲ್ ಕೂಡ ಆಗಲಿ ಮತ್ತು ಅವರು ಕೂಡ ನಿಮ್ಮ ಅಂತೆ ಸದುಪಯೋಗನ ಪಡ್ಕೊಳ್ಳಿ ಅಂತ ಹೇಳಿ ಅವರಿಗೆ ತಿಳಿಸಿ ಮಕ್ಕಳೇ। ಈ ಪರೀಕ್ಷೆ ಚಾನಲ್ ನಿಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಗೈಡ್ ಆಗಿ ವರ್ಕ್ ಮಾಡ್ತಾ ಇದೆ ನಮ್ಮೆಲ್ಲ ತಂಡ। ಹಾಗೆ ಜೊತೆಗೆ ಇವತ್ತಿನ ದಿವಸ ನಾನು ನಿಮಗೆ इस वीडियो के द्वारा आज हमने पद्यपाठ 11 पोयम नंबर 11 समय की पहचान कविता के बारे में जानेंगे। समय की पहचान मीन्स मार्क ऑफ द टाइम इन इंग्लिश। ಸಮಯದ ಗುರುತು ಅಥವಾ ಸಮಯದ ಒಂದು ತಿಳುವಳಿಕೆ ಬಗ್ಗೆ ಈ ಕವಿತೆ ಎಂತಹ ಅಂಶಗಳನ್ನು ನಮಗೆ ತಿಳಿಯಪಡಿಸುತ್ತೆ ಅಂತೇಳಿ ಈ समय की पहचान कविता के बारे में इस वीडियो के द्वारा सभी जानकारी ले लीजिए। समय की पहचान कविता की कवि का नाम क्या है? इस कविता के कवि का नाम सियाराम शरण गुप्त जी है। ಈ ಒಂದು ಕವಿತೆಯ ಕವಿ ಯಾರಪ್ಪ ಅಂದರೆ ಸಿಯಾರಾಮ ಶರಣ ಗುಪ್ತರವರು। ಅವರ ಒಂದು ಭಾವಚಿತ್ರವನ್ನು ಕೂಡ ತಾವೆಲ್ಲ ನೋಡ್ತಾ ಇದ್ದೀರ ಮಕ್ಕಳೇ। सियाराम शरण गुप्त जी के द्वारा रचित इस कविता में बहुत ही बहुमूल्य विषय हम सारे लोग समझ सकते हैं। देखिए, इस कविता के कवि के बारे में अर्थात कवि परिचय बहुत ही अत्यावश्यक है। कवि परिचय में दिए गए कई अंशों के बारे में भी परीक्षा में कई प्रश्न एक अंक के लिए बहुविकल्पीय के रूप में अथवा अनुरूपता के रूप में भी पूछने का संभव है। ಬಹು ಆಯ್ಕೆ ಪ್ರಶ್ನೆಗಳಾಗಿ ಅಥವಾ ಅನುರೂಪತ ಪ್ರಶ್ನೆಗಳಾಗಿ ಕೇಳ್ತಕ್ಕಂಥ ಸಾಧ್ಯತೆ ಇರುತ್ತೆ ಮಕ್ಕಳೇ। ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೇಳ್ತಕ್ಕಂಥ ಈ ಪದ್ಯಾಂಶದ ವಿಷಯದ ಕುರಿತಾಗಿ ಇರ್ಬೋದು ಅಥವಾ ಇನ್ನು ಯಾವುದೇ ಪಾಠ ಪದ್ಯಾಂಶಗಳ ಬಗ್ಗೆ ಏನಾದರೂ ಸಂದೇಹ ಪ್ರಶ್ನೆಗಳು ಇದ್ದಲ್ಲಿ ತಡ ಮಾಡದೆ ಈ ವಿಡಿಯೋದ ಕೆಳಭಾಗದ ಕಾಮೆಂಟ್ ಬಾಕ್ಸ್ನಲ್ಲಿ ನೀವು ತಪ್ಪದೇ ಕಾಮೆಂಟ್ ಮಾಡಿ। ಯೂಟ್ಯೂಬ್ ಚಾನಲಲ್ಲಿ ಮಾತ್ರ ಅಲ್ಲ, ನಾವು ನಿಮಗೆ ಎಲ್ಲೆಲ್ಲಿ ನಿಮಗೆ ಬಹಳ ಸನಿಹದಲ್ಲಿದ್ದೀವಪ್ಪ ಅಂದರೆ ಟೆಲಿಗ್ರಾಮ್ ಜೊತೆಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಮತ್ತು ವಾಟ್ಸಪ್ ಚಾನಲಲ್ಲೂ ಕೂಡ ನಾವು ನಿಮಗೆ ಖಂಡಿತ ಸಿಗ್ತೀವಿ ಮಕ್ಕಳೇ। ಅಲ್ಲೂ ಕೂಡ ನಿಮ್ಮ ಸಂದೇಹಕ್ಕೆ ಪರಿಹಾರ ನಾವಾಗಿರ್ತೀವಿ। ಆ ಪರಿಹಾರ ನಿಮ್ಮನ್ನು ಬಹಳ ಅತ್ಯುತ್ತಮವಾಗಿ ಸಂದೇಹಕ್ಕೆ ಪೂರಕವಾಗಿ ಉತ್ತರ ದೊರೆಯುತ್ತೆ। ನೀವು ಅಪ್ಡೇಟ್ ಆಗ್ತೀರಾ, ನಿಮ್ಮ ಶಾಲೆಗೆ, ನಿಮ್ಮ ಶಿಕ್ಷಕರಿಗೆ, ನಿಮ್ಮ ತಂದೆ ತಾಯಿಗಳಿಗೆ ಕೀರ್ತಿ ಪ್ರಾಯರಾಗ್ತೀರಾ ಅಂತ ಹೇಳ್ತೀನಿ ಮಕ್ಕಳೇ। कवि परिचय के बारे में सभी जानिए। ओके, कवि परिचय के बारे में कई अंशों के द्वारा देख सकते हैं, पॉइंट वाइज समझ सकते हैं। ನಾವು ಈಗ ಈ ಕವಿ ಪರಿಚಯದ ಬಗ್ಗೆ ನಾವು ಪಾಯಿಂಟ್ ವೈಸ್ ಅಂದರೆ ನಂಬರ್ ರೂಪದಲ್ಲಿ ನಾವು ಪಾಯಿಂಟನ್ನು ಹಾಕ್ಕೊಂಡಾಗ ನಮಗೆ ಅರ್ಥ ಮಾಡ್ಕೊಂಡು ಹೋಗ್ಬೋದು ಮತ್ತು ನೆನಪಿನಲ್ಲಿ ಉಳಿಯೋದಕ್ಕೆ ಭಾಳ ಸಾಧ್ಯ ಆಗುತ್ತೆ ಮಕ್ಕಳೇ। ಓಕೆ, कवि का नाम क्या है? सियाराम शरण गुप्त जी है। इस कविता के कवि सियाराम शरण गुप्त जी का जन्म कब हुआ? जन्म 4 सितंबर 1895 को हुआ। 1895 ಇಸ್ವಿ ಸೆಪ್ಟೆಂಬರ್ ತಿಂಗಳ 4ರಂದು ಇವರ ಜನನ ಆಯಿತು ಮಕ್ಕಳೇ। कहाँ हुआ इनका जन्म? मध्य प्रदेश के झांसी के चिरगांव में हुआ था। ಇವರ ಜನನ ಮಧ್ಯಪ್ರದೇಶದ उत्तर भारत के मध्य प्रदेश के झांसी जिला के चिरगांव गांव में इनका जन्म हुआ था।
इनके पिताजी का नाम क्या है? ಇವರ ತಂದೆ ಹೆಸರು ಏನಪ್ಪ ಅಂದರೆ पिताजी का नाम सेठ रामचरण कनकने और माता का नाम क्या है? कौशल्याबाई था। ಇವರ ತಂದೆ ರಾಮಚರಣ ಕನಕನೆ ಅಂದರೆ ಸೇಠ್ ರಾಮಚरण कनकने ಅವರು, ತಾಯಿ कौशल्याबाई ಆಗಿದ್ದರು। तीसरा अंश क्या है? तीसरा अंश के पहले और एक वाक्यांश है, वो वाक्यांश ये हिंदी के राष्ट्र कवि मैथिली शरण गुप्त के अनुज थे। इವರು ಹಿಂದಿಯ ರಾಷ್ಟ್ರ ಕವಿ ಆಗಿರತಕ್ಕಂತ ಪ್ರಕೃತಿ ಕೆ ಕುಶಲ ಚಿತ್ತೇರಿ ಕವಿ, ಪ್ರಕೃತಿಯ ಸುರಮ್ಯ ಕವಿ ಆಗಿರತಕ್ಕಂತ ಮೈಥಿಲಿ ಶರಣ ಗುಪ್ತರವರ ಇವರು ಸಹೋದರ ಅಂದರೆ ತಮ್ಮನಾಗಿದ್ದಾರೆ। ಇವರು ಅನುಜ್ ಮೀನ್ಸ್ ಸಹೋದರ, ಮೈಥಿಲಿ ಶರಣ ಗುಪ್ತರವರ ब्रदर ಆಗಿರತಕ್ಕಂತವರು ಇವರು ಸಿಯಾರಾಮ್ शरण गुप्तरವರು। चौथा अंश है 1929 में महात्मा गांधी जी के संपर्क में आकर वर्धा में रहे। 1929 ಇವರು ಮಹಾತ್ಮ ಗಾಂಧೀಜಿಯವರ ಒಂದು ಸಂಪರ್ಕದಲ್ಲಿ ಬಂದು ಅವರು ವರ್ಧಾದಲ್ಲೂ ಕೂಡ ಕೆಲವು ಕಾಲಗಳು ಗಾಂಧೀಜಿಯವರ ಜೊತೆಯಲ್ಲಿ ಇದ್ದರು। ಜೊತೆಗೆ ಇವರು ರಚನೆ ಮಾಡಿರ್ತಕ್ಕಂಥ ಅನೇಕ ರಚನೆಗಳಲ್ಲಿ ಕೈ ಪ್ರಧಾನ रचनाओं के बारे में यहाँ उल्लेख किया गया है। उनकी प्रमुख रचना ये है, ಇವರ ಒಂದು ಅವರ ಪ್ರಮುಖ ರಚನೆಗಳಂದರೆ ಮುಖ್ಯ ರಚನೆಗಳು ಯಾವೆಲ್ಲ ಇದ್ದಾವೆ ನಾವು ಈ ರೀತಿಯಾಗಿ ನೋಡಬಹುದು ಮಕ್ಕಳೇ। पांचवा अंश है मौर्य विजय अनाथ विषाद हार्द्र और आत्मोत्सर्ग मृण्मयी बापू नकुल आदि प्रमुख रचनाएं हैं। और साथ में कवि परिचय भाग में हमारे टेक्स्ट बुक में अर्थात पाठ्य पुस्तक में दिए गए अंशों में से देखो और एक भी है। दीर्घकालीन साहित्य सेवा के लिए उन्हें नागरी प्रचारणी सभा ವಾರಣಾಸಿ ದ್ವಾರ, ನಾಗರಿ ಪ್ರಚಾರಣಿ ಸಭಾ ವಾರಣಾಸಿಯಲ್ಲಿರ್ತಕ್ಕಂಥ ಈ ಒಂದು ಪ್ರಚಾರ ಸಭಾದ ಮೂಲಕ ಕೊಡಮಾಡಿರ್ತಕ್ಕಂಥ ಒಂದು ಪ್ರಶಸ್ತಿ ಗೌರವ ಏನಪ್ಪ ಅಂದರೆ ಅದು ಸುಧಾಕರ್ ಪದಕ ಪ್ರದಾನ ಕಿಯಾ ಗಯಾ। ಸುಧಾಕರ್ ಪ್ರದಾನ ಅಂತ ಸುಧಾಕರ್ ಪದಕ ಅಂತೇಳಿ ಸುಧಾಕರ್ ಅವಾರ್ಡ್ ಅಥವಾ ಮೆಡಲ್ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟು ಇವರನ್ನು ಸನ್ಮಾನಿಸಲಾಗಿದೆ। और एक छठवां अंश है लास्ट वन कवि परिचय के बारे में लंबे समय की बीमारी के कारण, दीर्घ समयದ ಒಂದು ಕಾಯಿಲೆಯ ಕಾರಣ, ದೀರ್ಘ ಸಮಯದ ಒಂದು ಅಸ್ವಸ್ಥತೆಯ ಕಾರಣದಿಂದ ಇವರು ಇಂತಹ ಸಾಧಕ ಕವಿ ತಮ್ಮ ಅನಾರೋಗ್ಯದ ಕಾರಣದಿಂದ ಒಂದು ದಿನ ಈ ಲೋಕವನ್ನು ತ್ಯಜಿಸ್ತಾರೆ। ಆ ಒಂದು ದಿನ ಯಾವುದಪ್ಪ ಅಂದರೆ 29 मार्च महीने की 29 तारीख में साल 1963 में 1963 ಇನ್ಕ ನಿಧನ ಹುವ, ಇವರ ನಿಧನ ಆಯಿತು। ಇಂತಿಷ್ಟು ವಿಚಾರವನ್ನು ನಾವು ಕವಿ ಪರಿಚಯ ಭಾಗದಲ್ಲಿ ನಾವು ತಿಳಿದಾಗ ನಾವೀಗ ಮುಂದೆ ನೋಡೋದಾದರೆ सब देखिए बच्चों इस कविता में कई शब्दों का भी अर्थ समझ लेने से कविता पढ़ते समय, कविता का भाव सुनते समय अथवा अर्थ इन अर्थों का बहुत ही मदद होता है। ಈ ಅರ್ಥಗಳನ್ನು ನಾವು ಅರ್ಥೈಸ್ಕೊಳ್ಳೋ ಮುಖಾಂತರ ನಾವು ಕವಿತೆಯನ್ನು ಓದುವ ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ತಕ್ಕ ಸಂದರ್ಭದಲ್ಲಿ ಬಹಳ ಸಹಾಯಕ್ಕೆ ಬರುತ್ತೆ ಮಕ್ಕಳೇ। ಓಕೆ, शब्दार्थों में से यहाँ कई शब्दार्थों में से पहला शब्द है उद्योगी। उद्योगी का हिंदी अर्थ क्या है? परिश्रमी और एक अर्थ मेहनती है। ಉದ್ಯೋಗಿಗೆ ಪರಿಶ್ರಮಿ ಮತ್ತು ಮೆಹನತಿ ಅಂತೇಳಿ ನಾವು ಹಿಂದಿಯ ಸಮಾನಾರ್ಥಕ ಅರ್ಥವನ್ನು ನಾವು ನೋಡ್ಬೋದು। ಇಸ್ಕ ಕನ್ನಡಾರ್ಥ ಕ್ಯಾ ಹೋತಾ ಹೈ? ಪರಿಶ್ರಮಿ, ಕನ್ನಡದಲ್ಲೂ ಕೂಡ ಪರಿಶ್ರಮಿ ಅಂತ ಕರೀಬೋದು, ಅಂದರೆ ಕಷ್ಟಪಡುವವರು, ಅಂದರೆ ಯಾವಾಗಲೂ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರು। ಓಕೆ, ದೂಸರಾ ಹೈ ಸೌಖ್ಯಮಿ, ಸುಖ ಸೌಖ್ಯವಾಗಿರ್ತಕ್ಕಂಥ ಯಾಪಿ ಆಗಿರ್ತಕ್ಕಂಥದ್ದು। तीसरा शब्द क्या है? आलस के लिए हिंदी अर्थ आलस्य और एक अर्थ भी है कमजोरी। कमजोरी नहीं, यहाँ देखिए कमजोरी, ಆಲಸ್ಯವಾಗಿರ್ತಕ್ಕಂಥ, ದರಿದ್ರನಾಗಿರ್ತಕ್ಕಂಥ, ಅಂದರೆ ಅಶಕ್ತನಾಗಿರ್ತಕ್ಕಂಥ, ದುರ್ಬಲ, ವೀಕ್ನೆಸ್, ಲೇಜಿ। ओके, चौथा क्या है? द्रव्य। द्रव्य का अर्थ क्या होता है? धन, पदार्थ, सामग्री, तीन अर्थ है। इन तीन अर्थों के लिए कन्नड़ में क्या समझ सकते हैं? धन, संपत्तु अथवा ಏನೋ ಒಂದು ಸಾಮಗ್ರಿ ಅಂತ ನಾವು ತಿಳಿಬಹುದು, ದ್ರವ್ಯ ಒಟ್ಟಾರೆ ಸಿರಿ ಸಂಪತ್ತು। ओके, पांचवा है तुच्छ का अर्थ क्या होता है? छोटा, क्षुद्र, निस्सार, अल्प। ತುಚ್ಛ ಮನುಷ್ಯ ಅನ್ನೋದನ್ನು ನೀವು ಕನ್ನಡದಲ್ಲಿ ಕೂಡ ಕೆಲವೊಂದ್ಸರಿ ಬಳಸ್ಬೋದು। ಯಾವನ ಬಿಡ ತುಚ್ಛ ಮನುಷ್ಯ ಅಂದರೆ ಚಿಕ್ಕ ಮನುಷ್ಯ, ಸಣ್ಣ ಮನುಷ್ಯ ಅಂತೇಳಿ, ಅಂದರೆ ಚೋಟ, ಸ್ಮಾಲ್, ಸ್ಮಾಲೆಸ್ಟ್। ओके, छठवां अंश क्या है? छठवां शब्द है पल। पल का अर्थ क्या होता है? क्षण। क्षण मीन्स क्षण, मिनट। ओके,
सातवां है चित्त का अर्थ क्या होता है? मन, ಧ್ಯಾನ, ಅಂತಃಕರಣ. ಮನಸ್ಸು, ಗಮನ ಮತ್ತು ಅಂತಃಕರಣ ಅಂತ ತಿಳಿಬೋದು. ಚಿತ್ತ ಅಂದರೆ ಇನ್ನೇನಿಲ್ಲ, ನಮ್ಮ ಒಂದು ಮನಸ್ಸು. ಓಕೆ, ಮೈಂಡ್ ಅಂತ ತಿಳಿಬೋದು. आठवां है विश्वास का अर्थ क्या होता है? भरोसा, यकीन, भरवसे, ನಂಬಿಕೆ ಅಂತ ನಾವು ತಿಳಿಬೋದು. नौवां शब्द है सुसमय का मतलब क्या होता है? अच्छा समय यानी उत्तम अवसर भी होता है. अर्थात गुड टाइम, ಬೆಟರ್ ಟೈಮ್, ಬೆಟರ್ ಆಪರ್ಚುನಿಟಿ ಅಂತ ಕೂಡ ನಾವು ಇಂಗ್ಲೀಷ್ನಲ್ಲಿ ನಾವು ಅರ್ಥೈಸ್ಕೋಬೋದು. ಒಳ್ಳೆಯ ಸಮಯ, ಸೂಕ್ತವಾದ ಸಮಯ ಅಂತೇಳಿ. कोना का अर्थ शब्द 10वां है. इसका अर्थ होता है कि गवाना मीन्स ಕಳೆದು ಹೋದ, ಕಳೆದುಕೊಂಡ, ಲಾಸ್ಟ್, ಟು ಲಾಸ್ಟ್, ಕಳೆದಂತಹ. ಓಕೆ, 11वां शब्द क्या है? सर्वथा का अर्थ सदा, हमेशा, ऑलवेज, ಯಾವಾಗಲೂ, ಎಂದೆಂದಿಗೂ. ಓಕೆ, इन शब्दार्थों को समझकर आगे चलिए बच्चों, आगे चलकर देखे तो हमको इस कविता को हमें पढ़ने के लिए अथवा अध्ययन के लिए क्यों रखा गया है? इस पद्य का उद्देश्य क्या है? अर्थात इस कविता का परिचय कई वाक्यों के द्वारा समझ सकते हैं. ಈ ಕವಿತೆ ನಮಗೆ ಏನಕ್ಕೆ ಇಟ್ಟಿದ್ದಾರೆ? ನಾವೆಲ್ಲ ವಿದ್ಯಾರ್ಥಿಗಳಿಗೆ, ನಾವೆಲ್ಲ ಸ್ಟೂಡೆಂಟ್ಸ್ಗಳಿಗೆ ಈ ಒಂದು ಕವಿತೆಯನ್ನು ನಮಗೆ ಅಧ್ಯಯನ ಮಾಡೋದಕ್ಕೆ ಏನಕ್ಕೆ ಇಟ್ಟಿದ್ದಾರಪ್ಪ ಅಂದರೆ, ಸಮಯ ಬಹುತ್ ಅನುಮೋಲ ಹೈ, ಸಮಯ ಬಹಳ ಅತ್ಯಮೂಲ್ಯವಾದದ್ದು. उसका महत्व धन से भी ज़्यादा है. इस कविता द्वारा छात्र समय की महत्व समझेंगे. ಸಮಯ ಬಹಳ ಅತ್ಯಮೂಲ್ಯವಾದದ್ದು, ಅದರ ಒಂದು ಮಹತ್ವ ಹಣಕ್ಕಿಂತಲೂ ಕೂಡ ಹೆಚ್ಚಿನದು. ಧನ್ ಸೇ ಬಿ ज़्यादा ಮೀನ್ಸ್ ಹಣಕ್ಕಿಂತ ಬಹಳ ಹೆಚ್ಚಿನದಾದದ್ದು, ಭಾಳ ಹೆಚ್ಚುವರಿ ಆಗಿರ್ತಕ್ಕಂಥದ್ದು. ಈ ಕವಿತೆಯ ಮೂಲಕ ನಾವು, ನೀವೆಲ್ಲ ವಿದ್ಯಾರ್ಥಿಗಳಾದ ನಾವೆಲ್ಲ ಸಮಯದ ಇಂಪಾರ್ಟೆನ್ಸ್ ಆಫ್ ಟೈಮ್ के बारे में समझेंगे, ತಿಳಿಯೋಣ ಮಕ್ಕಳೇ. ओके, और इस कविता का पहला 2 पंक्ति में, पहले की 2 पंक्ति में वाचन के साथ साथ अर्थ भी समझ सकते हैं. कविता का भावार्थ मीन सम्मरी. ಈ ಕವಿತೆಯ ಸಮ್ಮರಿಯನ್ನು ನಾವೀಗ 2 ಸಾಲಿನ ಚರಣಗಳನ್ನು ನಾವು ನೋಡ್ತಾ ಹೋಗೋಣ ಮಕ್ಕಳೇ. ಓಕೆ, उद्योगी को कहा नहीं सुसमय मिल जाता, उद्योगी को कहा नहीं सुसमय मिल जाता, समय नष्ट कर कहीं सौख्य कोई भी पाता, समय नष्ट कर कहीं सौख्य कोई भी पाता. इस तरह कविता गाई. इस तरह कविता को अपने घर में भी और शाला में भी गाने के लिए प्रयास करें. कोशिश में ज़्यादा ताकत है, बिना कोशिश कुछ भी नहीं आता. इसलिए हमेशा कोशिश करते रहिए, कविता का सुस्वर वाचन करें. ओके, इस कविता का भाव क्या है? इस कविता का भाव इस प्रकार दिया गया है. ಈ ಕವಿತೆಯ ಒಂದು ಭಾವಾರ್ಥ ಏನಿದರ ಒಂದು ಒಳಾರ್ಥ ಏನಪ್ಪ ಅಂದರೆ ನಾವೀಗ ತಿಳಿಬೋದು. ಸಮಯ सबसे बड़ी संपत्ति है, इसका महत्व धन से भी ज़्यादा है. ಸಮಯ ಬಹಳ ಅತ್ಯಂತ ದೊಡ್ಡ ಸಂಪತ್ತಾಗಿದೆ, ಜೊತೆಗೆ ಇದರ ಮಹತ್ವ ಹಣಕ್ಕಿಂತ ಬಹಳ ಹೆಚ್ಚಿನದಾಗಿದೆ. ಉದ್ಯೋಗಿಕ ಕಹಾ ನಹಿ ಸುಸಮಯ ಮಿಲ್ ಜಾತಾ, ಪರಿಶ್ರಮಿಕು ಸುಸಮಯ ಮೀನ್ಸ್ ಗುಡ್ ಟೈಮ್ ಅನ್ನೋದನ್ನು ಅಂತಕ್ಕಂಥದ್ದು. ಇವತ್ತು ಬೆಟರ್ ಟೈಮು, ನಾಳೆ ಬೆಟರ್ ಟೈಮು, ನಾಳೆ ಗುಡ್ ಟೈಮ್ ಅಂತಕ್ಕಂತ ಹೇಳಿ ಕಾಯ್ತಕ್ಕಂಥ ಒಂದು ಪ್ರಮೇಯಕ್ಕೆ ಒಬ್ಬ ಪರಿಶ್ರಮಿ ಹೋಗೋದಿಲ್ಲ. ಬದಲಾಗಿ ಅವನು ಮಾಡ್ತಕ್ಕಂಥ ಯಾವ ಕ್ಷಣದಲ್ಲಿ ಅವನು ಏನು ಮಾಡಬೇಕು ಒಳ್ಳೆ ಅಂದ್ಕೊಂತನ ಅದೇ ಅವನಿಗೆ ಒಳ್ಳೆ ಟೈಮ್ ಆಗಿರುತ್ತೆ. ಪರಿಶ್ರಮಿ ವ್ಯಕ್ತಿ ಸಮಯ ಕಾ ಹಮೇಶ ಸದುಪಯೋಗ ಕರ್ತೆ. ಒಬ್ಬ ಪರಿಶ್ರಮ ಪಡ್ತಕ್ಕಂಥ ವ್ಯಕ್ತಿ ಅವನು ಯಾವ ಕೆಲಸವನ್ನು ಮಾಡ್ತಾನೋ ಆ ಸಮಯವನ್ನು ಅವನು ಸರಿಯಾದ ರೀತಿಯಲ್ಲಿ ಸದುಪಯೋಗವನ್ನು ಮಾಡ್ಕೊತಾರೆ. ಪರಿಶ್ರಮಿಗೆ ಇಂಥ ಟೈಮು, ಇಂಥ ಶುಭ ಮುಹೂರ್ತ, ಇಂಥ ಗಳಿಗೆ, ಇಂಥ ನಕ್ಷತ್ರದಲ್ಲಿ ಕೆಲಸ ಪ್ರಾರಂಭ ಮಾಡಬೇಕು ಅಂತಕ್ಕಂಥ ಒಂದು ಕಾಯುವಿಕೆ ಇರಲ್ಲ. ಬದಲಾಗಿ ಯಾವ ಸಮಯದಲ್ಲಿ ನಾನು ಮಾಡ್ತೀನೋ ಅದು ಚೆನ್ನಾಗಿರುತ್ತೆ ಅಂತೇಳಿ ಆ ಒಂದು ಪ್ರಜ್ಞೆ ಇರುತ್ತೆ. ಹಾಗಾಗಿ ಸಮಯ ನಷ್ಟ ಕರ ಕಹಿ ಸೌಖ್ಯವು ಕೊಯಿ ಬಿ ಪಾತ. ಯಾರಾದರೂ ಕೂಡ ಸಮಯವನ್ನು ನಷ್ಟ ಮಾಡಿಕೊಂಡು ಸುಖವನ್ನು, ಸೌಖ್ಯವನ್ನು ಪಡೆಯೋದು ಸಾಧ್ಯವೇ? ಖಂಡಿತ ಇಲ್ಲ. ಓಕೆ, ಹಾಗೆ ನಾವು ಇದರ ಒಂದು ಭಾವಾರ್ಥವನ್ನು ಮತ್ತಷ್ಟು ತಿಳಿಯೋದಾದರೆ, वे आलस नहीं करते, ಉದ್ಯೋಗಿ ಕಭಿ ಬಿ ಆಲಸ್ नहीं करते. ಒಬ್ಬ ಪರಿಶ್ರಮಿ ಯಾವತ್ತೂ ಕೂಡ ಆಲಸ್ಯವನ್ನು ಮಾಡೋದಿಲ್ಲ. उन्हें पता है कि अगर समय को व्यर्थ जाने दिया तो यह लौट कर नहीं आएगा.
ಅವ್ರಿಗೆ ಗೊತ್ತು ಪರಿಶ್ರಮಗಳಿಗೆ ಸಮಯವನ್ನು ನಾವು ಒಂದು ಪಕ್ಷ ನಾವು ವ್ಯರ್ಥವಾಗಿ ಕಳೆದಿದ್ದೇ ಆದರೆ ಅದು ಯಾವತ್ತೂ ಕೂಡ ಮರಳಿ ಬರೋದಿಲ್ಲ ಅಂತೇಳಿ ಅವ್ರ ಸಮಯ ಕೋ ನಷ್ಟ ಕರ್ನೆ ಸೆ ಕಭಿ ಸುಖ ನಹಿ ಮಿಲ್ತಾ. ಸಮಯನ ನಷ್ಟ ಮಾಡೋದ್ರಿಂದ, ವೇಸ್ಟ್ ಮಾಡೋದ್ರಿಂದ ಯಾವತ್ತೂ ಕೂಡ ಸುಖ ಅಂತಕ್ಕಂಥದ್ದು ದೊರೆಯೋದಿಲ್ಲ. ಓಕೆ, ಕನ್ನಡದಲ್ಲೂ ಕೂಡ ಕೆಲವೊಂದು ವಾಕ್ಯಾಂಶಗಳ ಸಹಿತ ಈ ಒಂದು ಮೊದಲ 2 ಚರಣಗಳ ಒಂದು ತಾತ್ಪರ್ಯ ಕೂಡ ನಾವು ಅರ್ಥ ಮಾಡ್ಕೋದು ಮಕ್ಕಳು, ಅರ್ಥ ತಿಳಿತೀವಿ. ಸಮಯ ಎಲ್ಲಕ್ಕಿಂತಲೂ ದೊಡ್ಡ ಸಂಪತ್ತು, ಜೊತೆಗೆ ಇದರ ಮಹತ್ವ ಹಣಕ್ಕಿಂತಲೂ ಹೆಚ್ಚಿನದು. ಹಾಗೆ ಮತ್ತೊಂದು ಪಾಯಿಂಟಲ್ಲಿ ನಾವು ತಿಳಿಯೋದೇನಪ್ಪ ಅಂದರೆ ಪರಿಶ್ರಮಿಗಳು ಸಮಯದ ಸದುಪಯೋಗ ಮಾಡಿಕೊಳ್ತಾರೆ, ಹಾಗೆ ಆಲಸಿತನ ಮಾಡುವುದಿಲ್ಲ. ಸಮಯವನ್ನು ವ್ಯರ್ಥ ಮಾಡಿದರೆ ಮತ್ತೆ ಅದು ಮರಳಿ ಬರಲಾರದು ಎಂದು ಅವರು ತಿಳಿದಿರುತ್ತಾರೆ. ಜೊತೆಗೆ ಸಮಯ ವ್ಯರ್ಥ ಮಾಡೋದರಿಂದ ಯಾವತ್ತೂ ಯಾರಿಗೂ ಸುಖ ಸಿಗೋದಿಲ್ಲ. ಹಾಗಾಗಿ ನೋಡಿ, ಪರಿಶ್ರಮಿಗಳು ಯಾವತ್ತೂ ಕೂಡ ಅದು ಎಲ್ಲೇ ಇರಲಿ, ಯಾವುದೇ ಕೆಲಸ ಇರಲಿ, ಒಂದು ಜಮೀನು ಕೆಲಸ ಇರ್ಬೋದು, ರೈತರ ಕೆಲಸ ಭಾಳ ವೆರಿ 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 ಇಂಪಾರ್ಟೆಂಟ್. ಅವರಿಲ್ಲಾಂದರೆ ಇಡೀ ಜಗತ್ತು, ನೀವೆಲ್ಲ ಒಂದು ಹೊತ್ತಿನ ಊಟವನ್ನು ಕೂಡ ಮಾಡೋಕ್ಕೆ ಕಷ್ಟ ಆಗುತ್ತೆ ಮಕ್ಕಳೇ. ಎಲ್ಲರಿಗಿಂತ ನಂಬರ್ 1 ರೈತ ಬಿಟ್ಟರೆ ಯಾರೂ ಅಲ್ಲ. ಓಕೆ, ಅವನೇ ಇಡೀ ದೇಶದ, ಇಡೀ ಪ್ರಪಂಚದ ನಾಯಕ ಅಥವಾ ಲೀಡರ್ ಅಥವಾ ಹೀರೋ ಅಂತ ತಿಳಿಬೋದು. ಅವನಿಗಿಂತ ದೊಡ್ಡ ಹೀರೋ ಯಾರೂ ಇಲ್ಲ ಅಲ್ವಾ. ಹಾಗಾಗಿ ನೋಡಿ, ನಾವು ಹಾಗೆ ಹೋಗ್ತಾ ಮತ್ತೊಂದು 2ನೇ ಚರಣವನ್ನು ನಾವು ಕಾಣ್ತಾ ಇದ್ದೀವಿ. 2ನೇ ಸ್ಟಾಂಜಾದಲ್ಲಿ ಏನು ವಿಷಯ ಇದೆ ಕವಿತೆಯನ್ನು ನಾವೀಗ ಮತ್ತೊಮ್ಮೆ ಅನ್ನೋದಕ್ಕಿಂತ 2ನೇದನ್ನು ನಾವು ಓದೋಣ ಮಕ್ಕಳೇ. ಆಲಸ್ ಹಿ ಯಹ ಕರಾ ರಹಾ ಹೈ, ಸಭಿ ಬಹಾನೆ ಆಲಸ್ ಹಿ ಯಹ करा रहा है सभी बहाने, जो करना है करो हबी, जो करना है करो हबी, कल हो क्या जाने, कल हो क्या जाने. आलस ही यह करा रहा है सभी बहाने, जो करना है करो हबी, कल हो क्या जाने, कल हो क्या जाने. इस कविता का तात्पर्य क्या है? हिंदी में सबसे पहले देखा तो आलस्य मनुष्य से बयाने करवाता है. ಆಲಸ್ಯ ಅಂತಕ್ಕಂಥದ್ದು, ದರಿದ್ರತನ ಅಂತಕ್ಕಂಥದ್ದು, ಸೋಮೇರಿತನ ಅಂತಕ್ಕಂಥದ್ದು ಮನುಷ್ಯನಿಗೆ ಕಾರಣಗಳನ್ನು ಸೃಷ್ಟಿ ಮಾಡುತ್ತೆ, ರೀಸನನ್ನು ಕ್ರಿಯೇಟ್ ಮಾಡುತ್ತೆ. ಒಬ್ಬ ದರಿದ್ರ ಸೋಂಬೇರಿತನ ಇರ್ತಕ್ಕಂಥವನು ಅವನು ಕೆಲಸ ಮಾಡೋದಕ್ಕೆ 58 ನೆಪಗಳನ್ನು ಹೇಳ್ತಾನೆ, ಒಂದಕ್ಕೆ ಮತ್ತೊಂದು ನೆಪವನ್ನು ಸೇರಿಸ್ತಾನೆ. ಈಗ ಮಾಡಲ್ಲ, ಆಗ ಮಾಡಲ್ಲ, ಆಗಿದೆ, ಈಗಿದೆ, ನನಗೆ ಹಂಗಾಗಿದೆ, ಹಿಂಗಾಗಿದೆ, ಈಗ ಚೆನ್ನಾಗಿಲ್ಲ, ಅವಾಗ ಟೈಮ್ ಚೆನ್ನಾಗಿಲ್ಲ, ನಾಳೆ ನೋಡುವ, ಮುಂದೂಡ್ತಾ ಇರ್ತಾನೆ. ಖಂಡಿತ ಅದು ಮಾಡಬಾರ್ದು. ಓಕೆ, ಆಲಸ್ಯ ಮನುಷ್ಯಕ್ಕೆ ಸಬ್ಸೆ ಬಡಿ ಕಮ್ಜೋರಿ ಹೈ. ಕಮ್ಜೋರಿ ಮೀನ್ಸ್ ಇರ್ತಕ್ಕಂಥ ಶಕ್ತಿನ ಡೌನ್ ಮಾಡಾಕ್ಬಿಡುತ್ತೆ. ಆಲಸ್ಯ ಅಂತಕ್ಕಂಥ ಮನುಷ್ಯನ ದೊಡ್ಡ ಒಂದು ಅಶಕ್ತತೆ, ದುರ್ಬಲತೆ, ವೀಕ್ನೆಸ್. ಗೊತ್ತಾಯ್ತಾ? ಲೇಜಿ ಅಂತಕ್ಕಂಥದ್ದು, ಲೇಜಿನೆಸ್ ಅಂತಕ್ಕಂಥದ್ದು ವೆರಿ ವೆರಿ ಗ್ರೇಟ್ ವೀಕ್ನೆಸ್. ಓಕೆ, ಆಲಸ್ಯ ವಶ್ ಜಲ್ದಿ ಸೋನಾ ದೇರ್ಸೆ ಉಟ್ಟನ. ಆಲಸ್ಯಕ್ಕೆ ಅಂದರೆ ಸೋಂಬೇರಿತನಕ್ಕೆ ವಶನಾಗಿರ್ತಕ್ಕಂಥವನು ಬೇಗ ಮಲಗ್ತಾನೆ, ಜೊತೆಗೆ ತಡವಾಗಿದ್ದಾಳ್ತಾನೆ. और साथ में दोस्तों से व्यर्थ की बातों में समय खराब करना आदि बातें समय को नष्ट करने के समान है. ಸ್ನೇಹಿತರ ಜೊತೆಲಿ, ಗೆಳೆಯರ ಜೊತೆಲಿ ಮಾತುಕತೆಯಲ್ಲಿ ಅವನು ಸಮಯವನ್ನು ಹಾಳು ಮಾಡ್ತಾ ಇರ್ತಾನೆ. ಖರಾಬ್ ಕರ್ನ ಮೀನ್ಸ್ ಹಾಳು ಮಾಡ್ತಕ್ಕಂಥದ್ದು. ಇನ್ನು ಮುಂತಾದ ರೀತಿಯಲ್ಲಿ ಸಮಯವನ್ನು ಯಾವ ರೀತಿ ಅವನು ಮಾತಾಡ್ತಾ ನಷ್ಟ ಮಾಡ್ತಕ್ಕಂಥದ್ದು ಬಾತೆ, ಆದಿ ಬಾತೆ ಮುಂತಾದ ಅಂಶಗಳು ಸಮಯಕ್ಕೂ ನಷ್ಟ ಕರ್ನೇಕೆ ಸಮಾನ. ಸಮಯವನ್ನು ನಷ್ಟ ಮಾಡೋದಕ್ಕೆ ಈಕ್ವಲ್ ಆಗಿದ್ದಾವೆ. ಅಂದರೆ ಆಲಸ್ಯ ಕರಾರ ಹೈ, ಆಲಸ್ಯವೇ ಕರಾರ ಹೈ ಮಾಡಿಸ್ತಾ ಇದೆ. ಕರಾ ಮೀನ್ಸ್ ಕರಾನ ಮಾಡಿಸ್ತಾ ಇದೆ. ಸಬಿ ಬಹಾನೆ ಎಲ್ಲ ನೆಪಗಳು ಒಬ್ಬ ಮನುಷ್ಯನನ್ನು ಆಲಸ್ಯತನಕ್ಕೆ ದೂಡುತ್ತೆ. ಜೊತೆಗೆ ಯಾವುದು ಮಾಡೋಣ ಅಂತಕ್ಕಂಥ ಒಂದು ಪರಿಸ್ಥಿತಿಗೆ ಹೋಗಬಾರ್ದು. ಯಾವುದೇ ಕೆಲಸವನ್ನು ಮಾಡಲಿ ಅಭಿಕರೋ, ಈಗಲೇ ಮಾಡಿ, ಕಲಹೋ, ನಾಳೆ ಫ್ಯೂಚರ್ ಗೊತ್ತಿಲ್ಲ ನಮಗೆ, ಟುಮಾರೋ ಏನಾಗುತ್ತೆ ಅಥವಾ ಕೆಲವು ಗಂಟೆಗಳ ತರುವಾಯ ಯಾವುದು ಏನು ಅಂತ ನಮಗೆ ಗೊತ್ತಿಲ್ಲ. ಈಗ ಮಾಡಿದ್ದೇ ಬೆಟರ್. ಓಕೆ, ಹಾಗೆ ನಾವು ಮುಂದೆ ಹೋಗ್ತಾ ನೋಡೋದಾದರೆ ಮಕ್ಕಳೇ, ಇದರ ಬಗ್ಗೆ ಮತ್ತೆ ಕೆಲವು
ಪಾಯಿಂಟನ್ನು ನಾವು ನೋಡೋದಾದರೆ ಇಸ್ಲಿಯೇ ಜೋ ಬಿ ಕರ್ನಾ ಹೈ ಉಸೆ ತುರಂತ್ ಕರ್ನಾ ಚಾಹಿ. ಆದ್ದರಿಂದ ಯಾವುದನ್ನು ನಾವು ಮಾಡಬೇಕಾಗಿದೆ ಅದನ್ನು ತಕ್ಷಣ ಮಾಡಬೇಕು. ಓಕೆ, ಕಲಿಕೆಲಿ ನಹಿ ಚೋಡ್ನಾ ಚಾಹಿ, ನಾಳೆಗೆ ಅದನ್ನು ನಾವು ಬಿಡಬಾರ್ದು, ನಾಳೆಗೆ ಮುಂದೂಡಬಾರ್ದು. ಜೊತೆಗೆ ಕಲ್ ಕ್ಯಾ ಭರೋಸಾ, ನಾಳೆ ಏನು ಭರವಸೆ ಇದೆ, ನಾಳೆ ಏನು ನಮಗೆ ಗ್ಯಾರಂಟಿ ಇದೆ ಅಲ್ವಾ. ಓಕೆ, ಮುಂದೆ ಹೋಗೋಣ ಮಕ್ಕಳೇ. ಮುಂದೆ ಹೋಗ್ತಾ ನಾವು ನೋಡೋದಾದರೆ ಮತ್ತೊಂದು ಚರಣಕ್ಕೆ ಹೋಗುವ ಮೊದಲು ಕನ್ನಡದಲ್ಲೂ ಕೂಡ ಕೆಲವು ಅಂಶಗಳನ್ನು ಮತ್ತೆ ನಾವು ರಿಪೀಟ್ ಮಾಡ್ಕೊತಾ ಇದ್ದೀವಿ. ಆಲಸಿತನ ಮನುಷ್ಯನಿಗೆ ನೆಪವನ್ನು ಹೇಳಿಸುತ್ತದೆ, ಆಲಸಿತನವು ಮನುಷ್ಯನ ಬಹುದೊಡ್ಡ ಮೈಗಳ್ಳತನವಾಗಿದೆ. ಜೊತೆಗೆ ಆಲಸಿಯು ಬೇಗ ಮಲಗ್ತಾನೆ, ತಡವಾಗಿ ಹೇಳ್ತಾನೆ. ಜೊತೆಗೆ ಗೆಳೆಯರೊಂದಿಗೆ ವ್ಯರ್ಥ ಮಾತುಗಳಿಂದ ಸಮಯವನ್ನು ವ್ಯರ್ಥ ಮಾಡ್ತಾನೆ. ಆದ್ದರಿಂದ ಏನು ಮಾಡಬೇಕಾಗಿದೆಯೋ ಅದನ್ನು ಈಗಲೇ ಆ ಕ್ಷಣವೇ ಮಾಡಿಬಿಡಬೇಕು. ಜೊತೆಗೆ ಸಮಯಕ್ಕಾಗಿ ಇಂದು ನಾವು ಕೂಡ ಕಾಯಬಾರ್ದು ಅಂತ ನಾವು ತಿಳಿತಾ तीसरे चरण में अर्थात इन थर्ड स्टैंजा का वाचन एक बार सुनो, आप भी गाइए मेरे साथ, ನನ್ನ ಜೊತೆ ನೀವು ಕೂಡ ಹಾಡ್ರಿ. ಓಕೆ, पा सकते फिर नहीं, पा सकते फिर नहीं कभी तुम इसको को के, पा सकते फिर नहीं कभी तुम इसको को के, चाहो तुम क्यों नहीं चक्रवर्ती भी हो की, पा सकते फिर नहीं कभी तुम इसको को के, चाहो तुम क्यों नहीं चक्रवर्ती भी हो के. इस चरण में, इस चरण के संबंध में एक चित्र भी सबको यहाँ दिया गया है. देखिए, ಎಲ್ಲರಿಗೂ ಈ ಚರಣಕ್ಕೆ ಸಂಬಂಧಪಟ್ಟಂತೆ ಒಂದು ಚಿತ್ರವನ್ನು ಕೂಡ ತಾವೆಲ್ಲ ಗಮನಿಸ್ತಾ ಇದ್ದೀರಾ. ಒಬ್ಬ ಚಕ್ರವರ್ತಿ ಅಥವಾ ಒಬ್ಬ ಮಹಾರಾಜನ ಒಂದು ಚಿತ್ರವನ್ನು ನೋಡ್ತಾ ಇದ್ದೀರಾ. ಅಂದರೆ ಸಮಯ, ನೀನು ಮಹಾರಾಜನಾಗಿರೋ, ದೊಡ್ಡ ಚಕ್ರವರ್ತಿನೇ ಆಗಿರೋ, ಖಂಡಿತ ವೆಯ್ಟ್ ಮಾಡೋದು ನಿನಗೆ. ನೀನು ಭಾಳ ದೊಡ್ಡ ಮಹಾರಾಜ ಕಣಪ್ಪ, ನಿನಗೋಸ್ಕರ ನಾನು ವೆಯ್ಟ್ ಮಾಡ್ತೀನಿ ಅಂತ ಖಂಡಿತ ವೆಯ್ಟ್ ಮಾಡೋದು. ಓಕೆ, पा सकते फिर नहीं कभी तुम इसको को के, ಸಮಯವನ್ನು ಕಳ್ಕೊಂಬಿಟ್ಟು ನೀನು ಮತ್ತೆ ನೀನು ಪಡೆಯೋಕ್ಕೆ ಸಾಧ್ಯ ಇದೆಯಾ? ನಹಿ ಪಾ ಸಕ್ತೆ, ಒಂದಲಾಗಲ್ಲ. ಮತ್ತೆ ನೀನು ಎಗೈನ್ ಕಳೆದು ಹೋದ ಸಮಯ ಮತ್ತೆ ಬರಲ್ಲ. ನೆನ್ನೆದು ನೆನ್ನೆಗೆ, ಅವತ್ತಿನ ಡೇಟ್, ಅವತ್ತಿನ ದಿನದ್ದು ಅವತ್ತಿನ ಮುಗಿದೋಯ್ತು. ಮತ್ತೆ ಇವತ್ತೇನಿದೆ ಇದು ಇವತ್ತಿನ ಮಾತ್ರ, ನಾಳೆದು ಮಾತ್ರ. ಹಾಗಾಗಿ ನೀನು ರಾಜ ಆಗಿಬಿಟ್ಟಿದೆಯಾ, ಚಾಹೋ ತುಮ್ ಕ್ಯೂ, ನೀನು ರಾಜನಾಗಿರು ಅಥವಾ ಏನಾದರೂ ಆಗಿರು ಬಯಸಿ, ಆದರೆ ಚಕ್ರವರ್ತಿ ಆಗಿರು, ಆದರೆ ಖಂಡಿತ ಸಮಯ ನಿನ್ನ ಜೊತೆ ಇರಲ್ಲ. ನಾನೆಲ್ಲರಿಗೂ ಒಂದೇ, ಎಲ್ಲರಿಗೂ ಸಮಾನವಾಗಿ ಒಂದೇ ಟೈಮು ದೊರಿತೀನಿ. ಆ ಸಮಯನ ನೀನು ಸದುಪಯೋಗಪಡಿಸ್ಕೊಂಡ್ರೆ ನೀನು ಏನೇ ಆಗಿರು, ನಾನು ನಿನಗೆ ಭಾಳ ಉಪಯೋಗಪೂರ್ಣ ಆಗಿರ್ತೀನಿ ಅಂತ ಸಮಯ ನಮ್ಮ ಜೊತೆ ಅಷ್ಟು ಮಟ್ಟಿಗೆ ಸಹಕರಿಸುತ್ತೆ ಅಂತ ನಾವು ತಿಳಿತಾ ಆ ಒಂದು ಚರಣದ ಅರ್ಥವನ್ನು ನಾವು ಹಿಂದಿನಲ್ಲಿ ಈ ಥರ ಅರ್ಥೈಸ್ಕೋಬೋದು ಮಕ್ಕಳೇ. ಅಗರ್ ಧನ್ ಖರ್ಚು ಹೋ ಜಾಯೇ ತೋ ಪುನಃ ಕಮಾ ಸಕ್ತೆ ಹೈ, ಒಂದು ಪಕ್ಷ ನಾವು ಹಣವನ್ನು ಖರ್ಚು ಮಾಡಿದ್ದೆ ಆದರೆ ನಾವು ಮತ್ತೆ ಇನ್ನೊಂದ್ಸರಿ ಸಂಪಾದನೆ ಮಾಡ್ಕೋಬೋದು, ಅರ್ನಿಂಗ್ ಆಗುತ್ತೆ. ಎಗೇನ್ ನಾವು ಏನೋ ಒಂದು ಹಣವನ್ನು ಕಳ್ಕೊಂಡ್ಬಿಟ್ರೆ ಇನ್ನೊಂದ್ಸರಿ ನಾವು ಏನೋ ಪರಿಶ್ರಮ, ಮೋರ್ ಎಫರ್ಟ್ ಹಾಕಿ ನಾವು ಅರ್ನ್ ಮಾಡ್ಕೋಬೋದು. ಲೇಕಿನ್ ಗುಜರಾ ಸಮಯ ಕಭಿ ವಾಪಸ್ ನಹೀ ಆತ, ಆದರೆ ಕಳೆದು ಹೋದ ಗುಜರಾ ಸಮಯ ಮೀನ್ಸ್ ಕಳೆದ ಸಮಯ, ಸರಿದು ಹೋದ ಸಮಯ ಕಭಿ ವಾಪಸ್ ನಹೀ ಆತ, ಯಾವತ್ತೂ ಕೂಡ ವಾಪಸ್ ಬರೋದಿಲ್ಲ. आप कितने भी शक्तिशाली हो या चक्रवर्ती ही क्यों ना हो, बीते समय को फिर से नहीं प्राप्त कर सकते. ತಾವು ಎಷ್ಟೇ ಶಕ್ತಿಶಾಲಿ ಆಗಿರಲಿ ಅಥವಾ ಚಕ್ರವರ್ತಿನೇ ಆಗಿರಲಿ, ಮತ್ತಲ್ಲದೆ ನೀವು ಚಕ್ರವರ್ತಿನೇ ಆಗಿರಲಿ, ಕಳೆದು ಹೋದ ಸಮಯ ಮತ್ತೆ ನಿನಗೆ ಯಾವತ್ತೂ ಕೂಡ ಸಿಗೋದಿಲ್ಲ, ನೀನೆಂಥ ಎಷ್ಟೇ ದೊಡ್ಡ ಮನುಷ್ಯ ಆಗಿರು. ಓಕೆ, ಒಂದು ವೇಳೆ ಹಣವನ್ನು ಖರ್ಚು ಮಾಡಿದರೆ ಮತ್ತೆ ಪುನಃ ಗಳಿಸ್ಬೋದು. ಕನ್ನಡದಲ್ಲಿ ನಾವು ಮತ್ತೆ ಮೇಲಿನ ವಾಕ್ಯಾಂಶಗಳ ಕನ್ನಡದಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ಕಳೆದು ಹೋದ ಸಮಯ ಯಾವತ್ತೂ ಮರಳಿ ಬರೋದು. ಜೊತೆಗೆ ನೀವು ಎಷ್ಟೇ ಬಲಶಾಲಿಯಾಗಿದ್ದರೂ ಕೂಡ ಚಕ್ರವರ್ತಿ ಆಗಿರಲಿ, ಕಳೆದ ಸಮಯವನ್ನು ಮರಳಿ ನೀವು ಪಡೆಯೋಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳಿತಾ ಹಾಗೆ ನಾವು ಮುಂದೆ ಹೋಗ್ತಾ ನೋಡೋದಾದರೆ ಚೌಥಾ चरण को भी एक बार पढ़ने का समय है. मैं भी पढ़ूंगा, आप भी पढ़िए. ओके, कर सकता कब कौन द्रव्य है इसकी समता,
कर सकता कब कौन द्रव्य है इसकी समता, फिर भी तुमको नहीं जरा है इसकी चिंता। कर सकता कब कौन द्रव्य है इसकी समता, फिर भी तुमको नहीं जरा है इसकी चिंता। इस चरण के बारे में हिंदी में इस तरह समझ सकते हैं। देखिए, समय की बराबरी धन से नहीं की जा सकती। समय के ಈಕ್ವಲ್ ಟು ಟೈಮ್, ಸಮಯಕ್ಕೆ ಸಮಾನವಾದ ಒಂದು ಹಣ ಧನ್ಸೆ ಬಿ ನಹಿ ಕಿ ಜಾ ಸಕ್ತಿ। ಸಮಯಕ್ಕೆ ಸರಿಸಮಾನವಾಗಿ, ಸಮಯಕ್ಕೆ ಈಕ್ವಲ್ ಆಗಿ ನಾವು ಹಣದಿಂದಲೂ ಕೂಡ ನಾವು ಗಳಿಸಕ್ಕೆ ಸಾಧ್ಯ ಇಲ್ಲ, ಹಣದಿಂದಲೂ ಕೂಡ ಆಗೋದಿಲ್ಲ। ಜೊತೆಗೆ ಅವ್ರ ನಾಹಿ ಮತ್ತಲ್ಲದೆ ಇಸೆ ಧನ್ಸೆ ಪುನಃ ಪ್ರಾಪ್ತ ಕಿಯಾ ಜಾ ಸಕ್ತಾ ಹೈ। ಇದನ್ನು ಮತ್ತೆ ನಾವು ಹಣದಿಂದ ಮತ್ತೆ ನಾವು ಟೈಮನ್ನು ಕೊಂಡ್ಕೊಳಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳಿಬೋದು। ಕರ್ ಸಕ್ತಾ ಕಬ್ ಕೌನ್ ದ್ರವ್ಯ ಹೈ ಇಸ್ಕೆ ಸಮತ, ಯಾವಾಗಾದರೂ ಕೂಡ ಯಾರಾದರೂ ಕೂಡ, ಕಬ್ ಮೀನ್ಸ್ ಯಾವಾಗ, ಕೌನ್ ಯಾರಾದರೂ ಕೂಡ, ದ್ರವ್ಯ ಮೀನ್ಸ್ ಸಂಪತ್ತು, ಸಿರಿ ಸಂಪತ್ತು, ಹಣಕ್ಕೆ ಇದಕ್ಕೆ ಸರಿಗಟ್ಟಕ್ಕೆ ಸಮಯನ ಯಾವುದೇ ಹಣಕ್ಕೆ ಸಂಪತ್ತಿಗೆ ಈಕ್ವಲ್ ಮಾಡೋಕ್ಕಾಗಲ್ಲ। ಸಮಯ ಅದಕ್ಕಿಂತ ವೆರಿ ಪ್ರೀಷಿಯಸ್, ಭಾಳ ತುಂಬ ಅಮೂಲ್ಯವಾದದ್ದು। ಹಾಗಾಗಿ ಮತ್ತೆ ಕೂಡ ನೀನು ಸ್ವಲ್ಪನಾದರೂ ಇದ್ರ ಬಗ್ಗೆ, ಜರಾ ಮೀನ್ಸ್ ಸ್ವಲ್ಪನಾದರೂ ಕೂಡ, ಫಿರ್ ಬಿ ತುಮಕೋ ನಿಮಗೆ ನಹಿ ಜರಾ ಹೈ, ಸ್ವಲ್ಪನೂ ಕೂಡ ಏನಿಲ್ಲ, ಇಸ್ಕಿ ಚಿಂತಾ ನಹಿ ಹೈ, ಇದರ ಒಂದು ಚಿಂತೆನೇ ಇಲ್ಲ। ಸಮಯದ ಬಗ್ಗೆ ನಿಮಗೆ ಒಂದು ಸ್ವಲ್ಪನೂ ಕೂಡ ಬಿಡು, ನೀ ಎಕ್ಸಾಮ್ ಇನ್ನು ಭಾಳ ಇದೆ, ಎಷ್ಟು ತಿಂಗಳಿದೆ, ಅಷ್ಟು ದಿನ ಇದೆ ಅಂತೇಳಿ ನೀವು ಟೈಮನ್ನು ಕಳೆದಿರ್ತೀರ। SSLC ಎಕ್ಸಾಮ್ ಬಂದೇ ಬಿಟ್ಟಿರುತ್ತೆ, ಇನ್ನು ನೀನು ಚಾಪ್ಟರ್ಸು ಸುಮಾರು ಓದೋದೆಲ್ಲ ಕವರೇ ಮಾಡಿರಲ್ಲ। ಆವಾಗ ತಲೆ ಮೇಲೆ ಕೈ ಎತ್ಕೊಂಡು ಯೋಚನೆ ಮಾಡ್ತೀಯ, ಅಯ್ಯೋ ಇಂಥ ಕೆಲಸ ಆಯ್ತು, ಎಂಥ ಕೆಲಸ ಮಾಡಿದೆ, ನಾನು ಓದಲೇ ಇಲ್ವಲ್ಲಪ್ಪ, ಎಕ್ಸಾಮ್ ಬಂದೇ ಬಿಟ್ಟಿದೆ, ಇಷ್ಟೆಲ್ಲ 6 ಸಬ್ಜೆಕ್ಟಲ್ಲಿ ಎಷ್ಟೆಲ್ಲ ಚಾಪ್ಟರ್ಸ್ ಇದ್ದಾವೆ, ಎಷ್ಟೆಲ್ಲ ಒಂದು ಕಂಟೆಂಟ್ ಇದೆ ಅಂತೇಳಿ ಯೋಚನೆ ಮಾಡ್ತೀರ, ರಾಶಿ ಬಿದ್ದಿರುತ್ತೆ। ಅದೇ ಕೆಲಸವನ್ನು ನೀವು ಮೊದಲೇ ಅವತ್ತಿನ ಕೆಲಸವನ್ನು ಅವತ್ತಿನ ಚಾಪ್ಟರ್ಗಳನ್ನು ಅವತ್ತೇ ಏನೆಲ್ಲ ನೋಟ್ಸು, ಹೋಮ್ವರ್ಕು ಮತ್ತೊಂದೆಲ್ಲ ಮಾಡ್ಕೊಂಡು ಬಂದಿದ್ದರೆ ನಿನಗೆಷ್ಟು ಸಮಯದ ಒಂದು ಬೆನಿಫಿಟ್, ಆ ಸಮಯ ಅಂತಕ್ಕಂಥದ್ದು ಅವತ್ತು ನಿನಗೆ ಇನ್ಕ್ಲೂಡ್ ಮಾಡಿರೋದು, ಒಟ್ಟುಗೂಡಿಸಿರೋದು, ನಿನ್ನೆಲ್ಲ ಒಳ್ಳೆ ಗುಡ್ ಪರಿಣಾಮವನ್ನು ಬರೋದಕ್ಕೆ ಸಹಕರಿಸೋದು। ಸಮಯಕ್ಕೆ ಬರಾಬರಿ धन से नहीं की जा सकती और ना ही से धन से पुनः प्राप्त किया जा सकता है नहीं। ओके, समय इतना कीमती होने पर भी हम इसे व्यर्थ जाने देते हैं और किसी ಪ್ರಕಾರ ಕಿ ಚಿಂತಾ ನಹಿ ಕರ್ತೆ। ಸಮಯವನ್ನು ನಾವು ಇಷ್ಟು ಬೆಲೆಯುಳ್ಳದ್ದು ಅಂತೆ, ಕೀಮತಿ ಮೀನ್ಸ್ ವ್ಯಾಲ್ಯುಬಲ್, ಇತರ ಕೀಮತಿವನ್ನ ಇಷ್ಟು ಬೆಲೆಯುಳ್ಳದ್ದಾಗಿದ್ದರೂ ಕೂಡ ನಾವು ಇದನ್ನು ವ್ಯರ್ಥ ಜಾನಿದೆ, ಇದನ್ನು ವ್ಯರ್ಥ ಮಾಡೋಕ್ಕೆ ನಾವು ಹೋಗ್ತೀವಿ, ಮತ್ತು ಯಾವುದೇ ರೀತಿಯ ಒಂದು ಚಿಂತೆಯನ್ನು ಇದ್ರ ಬಗ್ಗೆ ನಾವು ಮಾಡೋದೇ ಇಲ್ಲ ಅಂತೇಳಿ ನಾವು ಈ ಒಂದು ಚರಣದಲ್ಲಿ ನಾವು ತಿಳಿಬೋದು ಮಕ್ಕಳೇ। ಇದರ ಒಂದು ಕನ್ನಡದ ಒಂದು ಹೇಳಿಕೆಯನ್ನು ನಾನು ನಿಮಗೆ ಹೇಳಿದ್ದೀನಿ, ಮತ್ತೊಮ್ಮೆ ಇಲ್ಲಿ ಕನ್ನಡ ಅಕ್ಷರ ಪದಗಳ ಮೂಲಕ ನಾವು ಮತ್ತೆ ನೋಡ್ಬೋದು ಮಕ್ಕಳೇ। ಸಮಯವನ್ನು ಹಣದಿಂದ ಅಳೆಯಲಾಗದು, ಹಣದಿಂದ ಮರಳಿ ಪಡೆಯಲಾಗದು, ಜೊತೆಗೆ ಸಮಯ ಅಮೂಲ್ಯವಾದದ್ದು, ಆದರೂ ನಾವು ಅದನ್ನು ವ್ಯರ್ಥ ಮಾಡ್ತೀವಿ। ಸಮಯದ ಕುರಿತು ಯಾವುದೇ ಥರದ ಚಿಂತೆಯೂ ಕೂಡ ನಾವು ಮಾಡಬಾರ್ದಾ? ಖಂಡಿತ ಮಾಡಬೇಕಣ್ರಿ ಅಲ್ವಾ? ಓಕೆ, ಸಮಯದ ಕುರಿತು ನಾವು ಯಾವುದೇ ಚಿಂತೆ ಮಾಡ್ದಂಗಿದ್ರೆ ನಮಗೆ ಅದು ಚಿತೆ ಆಗ್ಬಿಡುತ್ತೆ। ಓಕೆ, ಹಾಗಾಗಿ ಸಮಯದ ಬಗ್ಗೆ ಪರಿವೇ ಇರಬೇಕು, ಆ ಪರಿವೇ ಇದ್ದರೆ, ಆ ಅರಿವೇ ಇದ್ದರೆ ಖಂಡಿತ ನಾವು ಯಾವಾಗಲೂ ಸಕ್ಸಸ್ಫುಲ್। ಓಕೆ, ಮುಂದೆ ಹೋಗೋಣ ನೋಡಿ। ಈ ಚಿತ್ರದಲ್ಲಿ ಭಗವಾನ್ ಶಿವನ ಒಂದು ಚಿತ್ರವನ್ನು ನಾವು ಕಾಣ್ತಾ ಇದ್ದೀವಿ। ಈ ಒಂದು ಶಿವನ ಚಿತ್ರ ಯಾಕೆ ಅಂದರೆ, ಈ ಒಂದು 5ನೇ ಚರಣವನ್ನು ನಾವು ಓದಿದರೆ ನಮಗೆ ಗೊತ್ತಾಗುತ್ತೆ ಮಕ್ಕಳೇ। ಓಕೆ, एक बार इस चरण के बारे में भी सभी मेरे साथ गाइए। ओके, समय इसका दिया हुआ है, समय इसका दिया हुआ अतिहन पमदन है, अतिहन पमदन है। समय इश्क दिया हुआ अतिहन पमदन है, अतिहन पमदन है। यही समय ही अहो तुम्हारा शुभ जीवन है,
समय ईश का दिया हुआ अति अनुपम धन है, यही समय हो तुम्हारा शुभ जीवन है। इस कविता का भाव क्या है? इसका कविता का भाव इस प्रकार समझ लीजिए बच्चों। समय ईश का दिया हुआ अति अनुपम धन है। समय ಅಂತಕ್ಕಂಥದ್ದು भगवान ईश के द्वारा दिया गया या दिया हुआ समय भगवान ईश के द्वारा प्राप्त अथवा मिला ये अति अनुपम धन है। वेरी प्रीशियस और वेरी ವ್ಯಾಲ್ಯೂಬಲ್ ಅಮೌಂಟ್ ಆರ್ ಮನಿ. ಓಕೆ, ಸಮಯ ಅಂತಕ್ಕಂಥದ್ದು ಭಗವಂತ ಈಶ್ವರನ ಮೂಲಕ ಕೊಟ್ಟಿರ್ತಕ್ಕಂಥ ಒಂದು ಅನುಪಮವಾದ ಒಂದು ಬಹಳ ಅತ್ಯಮೂಲ್ಯವಾದ ಒಂದು धन के बराबर है, धन रूपी समान है। ओके, साथ में यही समय ही हो तुम्हारा शुभ जीवन है। ऐसा समय को इस्तेमाल करने वाले लोग, हम लोग यही समय को तुम्हारा शुभ जीवन का रूप कर देता है. ಇದೇ ಒಂದು ಸಮಯ ನಿಮಗೆ ಶುಭವಾದ ಒಂದು ಗುಡ್ ಲೈಫನ್ನು ಕ್ರಿಯೇಟ್ ಮಾಡಿಕೊಡುತ್ತೆ ಅಂಥೇಳಿ ಸಮಯ ಭಗವಂತ ನೀಡತಕ್ಕಂಥ ಒಂದು ಅತ್ಯಮೂಲ್ಯವಾದ ಸಂಪತ್ತಾಗಿದೆ. ನಾವು ಅದರ ಬೆಲೆಯನ್ನು ತಿಳಿದುಬಿಟ್ಟು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅಪ್ಲೈ ಮಾಡಿಕೊಂಡಿದ್ದೆ ಆದರೆ ಸಮಯವೇ ನಮ್ಮ ಸಮಯ ಅಂತಕ್ಕಂಥದ್ದು ಆ ಸಮಯನ ನಮ್ಮನ್ನು ಏನು ಮಾಡುತ್ತಪ್ಪ ಅಂದರೆ ನಮ್ಮ ಜೀವನವನ್ನು ಬ್ಯೂಟಿಫುಲ್ಲಾಗಿ ಬಿಲ್ಡ್ ಮಾಡುತ್ತೆ. ಓಕೆ, ಅತಿ ಸುಂದರವಾಗಿ ಜೀವನ ನಿರ್ಮಾಣವನ್ನು ಮಾಡುತ್ತೆ ಅಂಥೇಳಿ ನಾವು ಈ ಒಂದು ಚರಣದಲ್ಲಿ ನಾವು ತಿಳಿತಾ ಈಗ ನಾವು ಹಾಗೆ ಮುಂದೆ ಹೋಗ್ತಾ ಹೋಗೋಣ ಮಕ್ಕಳೇ. ओके, छठवां 6th स्टांजा देखिए। तुझ कभी तुम नहीं एक पल को भी जानो, तुझ कभी तुम नहीं एक पल को भी जानो, पल पल से ही बना हुआ जीवन को मानो, जीवन को मानो। तुझ कभी तुम नहीं एक पल को भी जानो, पल पल से ही बना हुआ जीवन को मानो। इस कविता का भाव इस प्रकार दिया गया है, समझ लीजिए। तुझ कभी तुम नहीं एक पल को भी जानो, हमें एक क्षण का एक क्षण का उपयोग करना चाहिए. ನಾವು ಒಂದೊಂದು ಕ್ಷಣವನ್ನು ಕೂಡ ನಾವು ಉಪಯೋಗ ಮಾಡಬೇಕು. ತುಚ್ಚ ಕಬಿ ಕ್ಷುಲ್ಲಕ, ತುಚ್ಚು ಮೀನ್ಸ್ ಕ್ಷುಲ್ಲಕ, ಸಣ್ಣದು ಚಿಕ್ಕದು ಅಂತೇಳಿ ಯಾವತ್ತೂ ಕೂಡ ನೀವು ತಿಳಿಬೇಡಿ. ಏಕೆ ಪಲ್ಕೋ ಬಿ, ಏಕೆ ಕ್ಷಣಕ್ಕೋ ಬಿ. ಜಾನೋ ಮೀನ್ಸ್ ತಿಳಿಯಿರಿ, ತಿಳಿದುಕೊಳ್ಳಿ ಮಕ್ಕಳೇ. ಒಂದೊಂದು ಕ್ಷಣನೂ ಕೂಡ ನೀವು ಸ್ಮಾಲೆಸ್ಟ್ ಟೈಮ್ ದಿಸ್ ಈಸ್, ಇದು ಒಂದು ಚಿಕ್ಕ ಟೈಮು, ಇದೊಂದು ಸಣ್ಣ ಸಮಯ ಬಿಡು. ಈಗ ಇನ್ನು ನೆಕ್ಸ್ಟ್ ಇನ್ನು ಭಾಳ ದೀರ್ಘ ಸಮಯ ಇದೆ, ಯಾವಾಗ ನೋಡೋಣ ಅಂತಂದರೆ ಆ ದೀರ್ಘ ಸಮಯ ನಿನಗೆ ಏನೂ ಆಗಿರಲ್ಲ, ಸಿಕ್ಕೇ ಇರಲ್ಲ. ಓಕೆ, ಪಲ್ ಪಲ್ಸೇ ಹಿ ಬನಾವುವ, ಕ್ಷಣ ಕ್ಷಣದಲ್ಲೂ ಕೂಡ ನಿನಗೆ ಸೃಷ್ಟಿಯಾಗುತ್ತೆ. ಏನಪ್ಪ ಅಂದರೆ ಜೀವನಕೋಮಾನ, ಒಂದು ನಿನ್ನ ಒಂದು ಒಳ್ಳೆಯ ಸುಂದರವಾದ ಜೀವನ ಸೃಷ್ಟಿಯಾಗುತ್ತೆ. ಅದನ್ನು ನೀನು ಒಪ್ಕೋ ಅಥವಾ ಸ್ವೀಕರಿಸ್ಕೋ. ಹಮೇ ಏಕೆ ಕ್ಷಣಕ್ಕೆ ಉಪಯೋಗ ಕರ್ನಾ ಚಾಹಿಯೇ, ಏ ಕ್ಷಣ ಭೀ ವ್ಯರ್ಥ ನಹಿ ಸಮಜ್ನಾ ಚಾಹಿಯೇ. ವ್ಯರ್ಥ ಅಂತೇಳಿ ನಾವು ತಿಳಿಬಾರ್ದು. ಒಂದೊಂದು ಕ್ಷಣನೂ ಕೂಡ ನಾವು ವ್ಯರ್ಥ ಅಂತೇಳಿ ವೇಸ್ಟ್ ಬಿಡು, ಒಂದು ಕ್ಷಣ ಪರವಾಗಿಲ್ಲ, ಇದೊಂದು ಕ್ಷಣ ವೇಸ್ಟ್ ಆದರೂ ಆಗಲಿ ಅಂತ ನಾವು ಅಂದ್ಕೊಂಬಿಟ್ರೆ ಖಂಡಿತ ತಪ್ಪಾಗುತ್ತೆ. ಆ ರೀತಿ ನಾವು ತಿಳಿಬಾರ್ದು. ಒಂದೊಂದು ಕ್ಷಣನೂ ಕೂಡ ಇಂಪಾರ್ಟೆಂಟು. ಏಕೇಕ್ ಮಿನಿಟ್ ಬಿ ವೆರಿ ಇಂಪಾರ್ಟೆಂಟ್. ನೀವು ನೋಡಿರ್ಬೋದು, ಒಂದೊಂದು ಕ್ಷಣದಲ್ಲೂ ಕೂಡ ಇಂಪಾರ್ಟೆಂಟು. ಆ ಟೈಮ್ ಮುಗಿತು ಅಂದರೆ ನೀನು ಉಳಿದಿರ್ತಕ್ಕಂಥ ಪ್ರಶ್ನೆಗಳಿಗೆ ಬರೆಯೋಕ್ಕೆ ನೀನು ಟೈಮೇ ಕೊಡೋಲ್ಲ, ಪೇಪರ್ ಕಿತ್ಕೊಂಡ್ಬಿಡ್ತಾರೆ ಅಲ್ವಾ. ಓಕೆ, ಹಮಾರ ಜೀವನ ಏಕೇಕ್ ಪಲ್ಸೆ ಹಿ ನಿರ್ಮಿತ ಹೋತ. ನಮ್ಮ ಜೀವನ ಅಂತಕ್ಕಂಥ ಒಂದು ಕ್ಷಣದಿಂದಲೂ ಕೂಡ ನಿರ್ಮಾಣ ಆಗಿದೆ, ಒಂದೊಂದು ಟೈಮಿಂದಲೂ ಕೂಡ ನಮ್ಮ ಜೀವನ ಒಂದು ನಿರ್ಮಾಣ ಆಗಿದೆ. ಕ್ಲಾಸ್ ರೂಮಲ್ಲಿ ಸುಮ್ಮನೆ ಕೆಲವೊಂದು ಸರಿ ಏನು ಮಾಡ್ತೀರಾ, ಲೆಸನ್ ಮಾಡ್ತಾ ಇರ್ತಾರೆ ಎನಿ ಸಬ್ಜೆಕ್ಟ್ ಟೀಚರ್ಸು. ಆವಾಗ ನೀವೇನು ಮಾಡ್ತೀರಾ, ಮಾತಾಡ್ತೀರಾ ಫ್ರೆಂಡ್ಸ್ ಜೊತೆಲಿ ಏನೋ ಒಂದು ಬಗ್ಗೆ ನೋಡ್ತಕ್ಕಂಥದ್ದು, ಅವ್ರನ್ನ ಮಾತಾಡ್ಸ್ತಕ್ಕಂಥದ್ದು, ಇಲ್ಲ ಇನ್ನೊಬ್ಬರನ್ನ ಡಿಸ್ಟರ್ಬೆನ್ಸ್ ಮಾಡ್ತಕ್ಕಂಥದ್ದು, ಇವೆಲ್ಲ ನಡೆಯುತ್ತೆ ಸಂಗತಿ. ಸಾಮಾನ್ಯವಾಗಿ ನೀವೆಲ್ಲ ನಾನಂತೂ ಖಂಡಿತ ಕ್ಲಾಸ್ ರೂಮಲ್ಲಿ ನೋಡಿರ್ತೀನಿ, ನೀವು ನೋಡಿರ್ತಾ ಇರ್ತೀರ. ಓಕೆ, ಹಾಗಾಗಿ ಯಾವುದೇ ಕ್ಷಣ ನಾವು ಅನಾಯಾಸವಾಗಿ ಕಳೆಯಬಾರ್ದು ಅಂತ ನಾವು ತಿಳಿತಾ ಮುಂದೆ ಹೋಗೋಣ ಮಕ್ಕಳೇ. ಓಕೆ, ಮುಂದೆ ನಾವು ಆ ಒಂದು ಸ್ಟಾಂಜದ ಬಗ್ಗೆ ಏನು ಕನ್ನಡದಲ್ಲಿ ನಾವು ನೋಡ್ತಾ ಬಂದ್ವಿ, ನೋಡ್ಬೋದು. ನಾವು ಒಂದೊಂದು ಕ್ಷಣವೂ ಉಪಯೋಗಿಸ್ಕೊಳ್ಬೇಕು, ಒಂದು ಕ್ಷಣ ವ್ಯರ್ಥ ಮಾಡಬಾರ್ದು. ಜೊತೆಗೆ ನಮ್ಮ ಜೀವನ ಒಂದೊಂದು ಕ್ಷಣದಿಂದ ನಿರ್ಮಾಣ ಆಗಿದೆ. ಓಕೆ ನೋಡಿ, ನನ್ನೆಲ್ಲ ನೆಚ್ಚಿನ ವಿದ್ಯಾರ್ಥಿನಿಯರೇ, ಈಗ ನಾವು ಒಂದೊಂದು ಕ್ಷಣವೂ ಉಪಯೋಗಿಸ್ಕೊಳ್ಬೇಕು, ಜೊತೆಗೆ ಒಂದೊಂದು ಕ್ಷಣವೂ ಕೂಡ ವ್ಯರ್ಥ ಮಾಡಬಾರ್ದು. ನಮ್ಮ ಜೀವನವು ಒಂದೊಂದು ಕ್ಷಣದಿಂದಲೂ ಕೂಡ ನಿರ್ಮಾಣ ಆಗುತ್ತೆ ಅಂತ ನಾವು ತಿಳಿಬೋದು ಮಕ್ಕಳೇ. ಹಾಗೆ ನಾವು और एक स्टांजा क्या है,
और एक स्टैंजा है, एक बार मैं भी पढ़ूंगा, आप भी पढ़ने के लिए प्रयास करें, कोशिश करो, ತಾವು ಕೂಡ ಹೇಳೋದಕ್ಕೆ ಪ್ರಯತ್ನ ಪಡಿ ಮಕ್ಕಳೇ. ಪ್ರಯತ್ನದಲ್ಲಿ ಯಾವತ್ತೂ ಸಫಲರಾಗ್ತೀವಿ, ಹಾಗೆ ಆಗ್ತೀರಿ ನೀವು ಕೂಡ. ಓಕೆ. करना है जो काम उसी में चित्त लगा दो, उसी में चित्त लगा दो. करना है जो काम उसी में चित्त लगा दो, आत्मा पर विश्वास करो, संदेह भगा दो, संदेह भगा दो. करना है जो काम उसी में चित्त लगा दो, आत्मा पर विश्वास करो, संदेह भगा दो, संदेह भगा दो. इस कविता का भाव क्या है? अपने हाथ पर अर्थात अपने हूँ पर आत्मविश्वास रखकर जिस काम में भी हाथ डालो उसे पूरे मन से करो. ಅಂದರೆ ಕರ್ನಾ ಹೈ ಜೋ ಕಾಮ್, ಯಾವುದೇ ಕೆಲಸ ನೀವು ಮಾಡ್ತೀಯೋ, ಯಾವ ಕೆಲಸ ನೀವು ಮಾಡಬೇಕಾಗಿದೆಯೋ, ಉಸಿ ಮೇ ಚಿತ್ತ ಲಗಾದು, ಅದರಲ್ಲಿ ಮನಸ್ಸನ್ನು ಇಡು. ಚಿತ್ತ ಮೀನ್ಸ್ ಮನ್, ಲಗಾಲೋ ಅಥವಾ ಲಗಾದು, ಲಗ್ದು, ಅದರಲ್ಲಿ ನಿನ್ನ ಮನಸ್ಸನ್ನು ಇಟ್ಟು ಕೆಲಸ ಮಾಡ. ಮನಸ್ಸಿಟ್ಟು ಮಾಡೋ ಕೆಲಸ ಯಾವತ್ತೂ ಕೂಡ 100%ಗಿಂತ 200% ಸಕ್ಸಸ್ ಆಗುತ್ತೆ ಮಕ್ಕಳೇ. ಮನಸ್ಸಿಲ್ದಲೇ ಮಾಡೋ ಕೆಲಸ ಯಾವತ್ತೂ ಕೂಡ 1% ಕೂಡ ಸಕ್ಸಸ್ ಆಗಲ್ಲ. ಹಾಗಾಗಿ ಮನಸ್ಸಿಟ್ಟು ಓದಬೇಕು, ಮನಸ್ಸಿಟ್ಟು ಬರಿಬೇಕು. ಮನಸ್ಸಿಲ್ದಲೇ ನಿಮ್ಮ ಪೇರೆಂಟ್ಸು ಫೋರ್ಸ್ಗೋ, ಟೀಚರ್ಸ್ ಫೋರ್ಸ್ಗೋ, ಇನ್ನೊಬ್ರಿಗೋಸ್ಕರ ನೀವು ಮಾಡೋ ಕೆಲಸ ಖಂಡಿತ ಚೆನ್ನಾಗಿರಲ್ಲ. ನಿನಗೋಸ್ಕರ ನೀವು ಮಾಡ್ತೀಯಲ್ಲ, ಅವತ್ತು ನಿಜವಾಗ್ಲೂ ಭಾಳ ಸುಂದರವಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ, ಎಲ್ಲೆಲ್ಲೂ ಸಕ್ಸಸ್ ಆಗುತ್ತೆ. ಓಕೆ ಮಕ್ಕಳೇ, ಹಾಗಾಗಿ ಆತ್ಮ ಪರ ವಿಶ್ವಾಸಕರು. ನೀನೇನು ಕೆಲಸ ಮಾಡ್ತೀಯ ಆ ಕೆಲಸದ ಬಗ್ಗೆ ನಿನಗೆ ನಂಬಿಕೆ ಇರಬೇಕು, ವಿಶ್ವಾಸ ಇರಬೇಕು. ನಾನು ಮಾಡೋ ಕೆಲಸ ಚೆನ್ನಾಗಿ ಮಾಡ್ತೀನಿ ಅಂತ ನಿನಗೆ ನಂಬಿಕೆ ಬರಬೇಕು. ನಿನಗೇ ನಂಬಿಕೆ ಇಲ್ಲ ಅಂದರೆ ಖಂಡಿತ ಇನ್ನೊಬ್ಬರು ಯಾರೂ ಕೂಡ ನಿನ್ನ ಕೆಲಸ ನಂಬಲ್ಲ. ಹಾಗಾಗಿ ಮೊದಲು ನಿನ್ನ ಕೆಲಸ ನೀನು ಮಾಡೋದು ಚೆನ್ನಾಗಿ ನಿನಗೆ ಭರವಸೆ ಇರಬೇಕು. ಸಂದೇಹ ಬಗಾದು अपने कार्य के लिए संदेह मत रख लीजिए. ಸಂದೇಹನೇ ಯಾವತ್ತು ಇಟ್ಕೋಬಾರದು. ಸಂದೇಹ ಆಯಿತು उसको तुरंत भगा दो. भगा दो मीन्स भगा दीजिए, ओढ़िए अपने ऊपर आत्मविश्वास के साथ और संबंधित काम को ओके पूरे मन से करो. किसी भी प्रकार का संदेह मन में मत रखो. ಯಾವುದೇ ರೀತಿಯ ಸಂದೇಹನ ತನ್ನ ಮನಸ್ಸಿನಲ್ಲಿ ಇಟ್ಕೋಬೇಡಿ ಅಂತೇಳಿ ನಾವು ನೋಡಿ ಮನಸ್ಸಿನ ಒಂದು ಚಿತ್ರಣವನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇಲ್ಲಿ ನಮ್ಮ ಮೆದುಳೆಂಬ ಮನಸ್ಸಿನಲ್ಲಿ ಬಹಳ ಮನಸ್ಸಿಟ್ಟು ಕೆಲಸವನ್ನು ಮಾಡಬೇಕು. ಮನಸ್ಸಿಟ್ಟು ಕೆಲಸ ಮಾಡಿದರೆ ನಮ್ಮ ಒಂದು ಇಡೀ ದೇಹದ ಸರ್ವಾಂಗಗಳು ನಮ್ಮ ಕೆಲಸಗಳಿಗೆ ಸಹಕರಿಸ್ತವೆ. ನಮ್ಮ ಹೃದಯನೂ ಕೂಡ ಬಹಳ ಕೆಲಸಕ್ಕೆ ಬಹಳ ಪ್ರೀತಿಪೂರ್ವಕವಾದ ಒಂದು ಸಹಕಾರವನ್ನು ಕೊಡುತ್ತೆ ಅಂತ ನಾವು ತಿಳಿಬೋದು ಮಕ್ಕಳೇ. ತರುವಾಯ ನಾವು ನೋಡೋದಾದರೆ ಇದರ ಒಂದು ಕನ್ನಡ ಅವತರಣಿಕೆ ನಾವು ಈ ಥರ ತಿಳಿಬೋದು. ನಾವು ಸಮಯದ ಮೇಲೆ ಆತ್ಮವಿಶ್ವಾಸವಿಟ್ಟು ಆತ್ಮವಿಶ್ವಾಸವನ್ನು ಇಡಬೇಕು. ಯಾವುದೇ ಕೆಲಸದಲ್ಲಿ ನಾವು ಕೈ ಹಾಕಿದರೂ ಕೂಡ ಪೂರ್ಣ ಮನಸ್ಸಿನಿಂದ ಮಾಡಬೇಕು. ಇಲ್ಲಾಂದರೆ ಮನಸ್ಸಿಲ್ಲಾಂದರೆ ಕೆಲಸ ಮಾಡಲೇಬಾರ್ದು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಸಂದೇಹಗಳಿರಬಾರ್ದು, ಡೌಟ್ ಇರಬಾರ್ದು. ಆ ಡೌಟ್ ಇತ್ತು ಅಂದರೆ ಆ ಕೆಲಸನೇ ಡೌಟ್ ಆಗಿಬಿಡುತ್ತೆ. ಓಕೆ, ಹಾಗೆ ನಾವು ಮುಂದೆ ನೋಡ್ತಾ आठवां अंतिम स्टांजा के बारे में हम सारे लोग चर्चा करने का समय है. ओके, ऐसा समय भला और कब तुम पाओगे, कब तुम पाओगे, को कर पीछे इसे सर्वथा पछताओगे, इसे सर्वथा पछताओगे. ऐसा समय भला और कब तुम पाओगे, और कब तुम पाओगे, को कर पीछे इसे सर्वथा पछताओगे. ऐसा समय भला, ಇದಕ್ಕಿಂತ ಒಂದು ಒಳ್ಳೆ ಸಮಯ ಈ ರೀತಿಯಾಗಿರ್ತಕ್ಕಂಥದ್ದು ಯಾವಾಗ ನೀವು ಪಡೆಯೋಕ್ಕೆ ಸಾಧ್ಯ, ಮತ್ತು ನೀವು ಯಾವಾಗ ನೀವು ಹೊಂದಕ್ಕೆ ಸಾಧ್ಯ? ಅದನ್ನು ಕಳೆದು ಹೋದ ಸಮಯನ, ಹಿಂದೆ ಹೋಗಿರ್ತಕ್ಕಂಥ ಸಮಯನ ನೀವು ಖಂಡಿತ ಸರ್ವತ ಕಂಪ್ಲೀಟ್ಲಿ ಸಂಪೂರ್ಣ ನೀವು ಪಶ್ಚಾತ್ತಾಪ ಪಡಬೇಕಾಗತ್ತೆ ಅಂತ ನಾವು ಈ ಸ್ಟಾಂಜದಲ್ಲಿ ನಾವು ಅರ್ಥೈಸ್ಕೋಬಹುದು. ಹಾಗೆ ಆ ಸ್ಟಾಂಜಾದ हिंदी में वाक्य के रूप में इस प्रकार समझ सकते हैं. इस प्रकार उचित समय को गंवाना नहीं चाहिए. सूक्तवाद ಸಮಯನ, सूटेबल टाइम, उचित समय मीन्स ಸೂಕ್ತವಾದ ಸಮಯವನ್ನು ನಾವು
ಕಳಿಬಾರ್ದು. ಬೆಟರ್ ಟೈಮ್ ಅಂತಕ್ಕಂಥದ್ದು ಯಾವಾಗಲೂ ಇರುತ್ತೆ, ಅದನ್ನು ನಾವು ಕಳ್ಕೋಬಾರ್ದು. ಜೊತೆಗೆ ಕ್योंकि अगर इसे एक बार गवा दिया तो फिर इसे आप कभी प्राप्त नहीं कर सकेंगे. ಯಾಕಂದರೆ ನಾವು ಒಂದು ಪಕ್ಷ ನಾವು ಇದನ್ನು ಒಂದು ಬಾರಿ ಕಳ್ಕೊಂಡ್ಬಿಟ್ಟಿದ್ದೆ ಆದರೆ ಹಾಗಾಗಿ ಮತ್ತೆ ನಾವು ಇದನ್ನು ಯಾವತ್ತೂ ಕೂಡ ಕಭಿ ಪ್ರಾಪ್ತ ನಹಿ ಕರ್ ಸಕೆಂಗೆ, ಯಾವತ್ತೂ ಕೂಡ ನಾವು ಪಡೆಯೋಕ್ಕೆ ಸಾಧ್ಯ ಇಲ್ಲ, ಹೌದಲ್ವಾ? ಓಕೆ, ಹಾಗೆ ಚಲೋ ಸಮಯ ನಿಕಲ್ ಗಯಾ ತೋ ಬಹುತ್ ಪಛತಾವೋಗೆ, ಸಮಯ ಹೊರಟೋಯ್ತು ಅಂದರೆ ಬಹಳ ಪಶ್ಚಾತ್ತಾಪ ಪಡಬೇಕು, ಸಫರ್ ಪಡಬೇಕಾಗತ್ತೆ ಅಂತ ನಾವು ಕೊನೆಯ ಚರಣವನ್ನು ಅರ್ಥೈಸ್ಕೊಳ್ತಾ ನಾವು ಬಂದಾಗ ಕನ್ನಡದಲ್ಲೂ ಕೂಡ ನೀವೆಲ್ಲ ಓದ್ಕೋಬೋದು ಮಕ್ಕಳೇ. ವ್ಯರ್ಥ ಸಮಯನ ನಾವು ವ್ಯರ್ಥವಾಗಿ ಕಳಿಬಾರ್ದು. ಯಾಕಂದರೆ ಸಮಯ ಒಂದು ಸಲ ಕಳೆದುಕೊಂಡ್ರೆ ನಮಗೆ ಮತ್ತೆ ಅದು ಯಾವತ್ತೂ ಸಿಗೋದಿಲ್ಲ. ಜೊತೆಗೆ ಸಮಯ ಕಳೆದುಕೊಂಡ್ಮೇಲೆ ಪಶ್ಚಾತ್ತಾಪ ಪಡಬೇಕಾಗತ್ತೆ, ಅಯ್ಯೋ ಎಂಥ ಟೈಮ್ ಇತ್ತು, ಎಂಥ ಗಳಿಗೆ ಬಂದಿತ್ತು, ನಾನು ಬಂದ ಚಾನ್ಸನ್ನು ಕಳ್ಕೊಂಬಿಟ್ಟೆ ಅಂತ. ನೀವು ಒಂದೊಂದ್ಸರಿ ಏನೋ ಒಂದು ಆಪರ್ಚುನಿಟೀಸ್ ಬಂದಾಗ ಅದು ನೀನು ಮಿಸ್ ಮಾಡಿಕೊಂಡಾಗ ಆವಾಗ ನೀನು ಸಫರ್ ಪಡ್ತೀಯ, ವ್ಯಥೆ ಪಡ್ತೀಯ. ಆ ಒಂದು ವ್ಯಥೆ ಪಡೋದು ಮುಂಚಿತವಾಗಿರಬೇಕು ಅಂತೇಳಿ ನಾವು ನೀವೆಲ್ಲ ಈಗ ಈ ಪದ್ಯಾಂಶವನ್ನು संबंधित इस पद्यपाठ 11 समय के पहचान मार्क ऑफ द टाइम के बारे में एक मानव नक्शा की बहुत ही अत्यावश्यक है. माइंड मैप हम सब के लिए हर चैप्टर हर पार्ट पद्य के लिए बहुत ही अत्यावश्यक, क्योंकि हमारे मन में कई पॉइंट्स इस तरह बना लेने से परीक्षा के समय पर और कभी भी कोई प्रश्न पूछे तो तुरंत उत्तर दे सकते हैं. ओके, इसके बारे में सभी देखिए. कविता का नाम क्या है? समय की पहचान. कविता के कवि का नाम क्या है? सियाराम शरणगुप्त जी. इस कविता के कवि का नाम ಸಿಯಾರಾಮ್ ಶರಣಗುಪ್ತರವರು ಅಂತೇಳಿ ನಾವು ನೀವೆಲ್ಲ ತಿಳಿದಿದ್ದೀವಿ. ಕವಿತೆ ಹೆಸರು ಸಮಯ ಕಿ ಪಹಚಾನ್. ಇಲ್ಲಿ ಏನೆಲ್ಲ ಒಂದು ಮುಖ್ಯ ಅಂಶಗಳನ್ನು ನಾವು ಪದ್ಯದಲ್ಲಿ ನಾವು ತಿಳ್ಕೊಂಡ್ವಿ ಅಂದರೆ, ಪರಿಶ್ರಮಿ ವ್ಯಕ್ತಿ ಕೆ ಬಾರೆ में, परिश्रमी व्यक्ति समय का सदुपयोग करता है. परिश्रमी व्यक्ति को समय संपत्ति के बराबर है, संपत्ति के समान है. ಪರಿಶ್ರಮ ಪಡ್ತಕ್ಕಂಥ ವ್ಯಕ್ತಿಗೆ ಸಮಯ ಅನ್ನೋದು ಈಕ್ವಲ್ ಟು ಮನಿ, ಅಂದರೆ ಸಂಪತ್ತಿಗೆ ಸರಿಸಮಾನವಾಗಿರ್ತಕ್ಕಂಥದ್ದು ಸಮಯ ಅಂತೇಳಿ ಒಬ್ಬ ಪರಿಶ್ರಮ ಪಡೋ ವ್ಯಕ್ತಿಗೆ ಗೊತ್ತಿರುತ್ತೆ ಅಂತೇಳಿ ಈ ಮೂರು ಅಂಶಗಳನ್ನು ನಾವು ಮೊದಲೆರಡು ಚರಣಗಳಲ್ಲಿ ನಾವು ಮೊದಲ ಒಂದು ಚರಣದಲ್ಲಿ ನಾವು ಅರ್ಥೈಸ್ಕೊತೀವಿ. ಹಾಗೇ समय और एक स्टांजा में समय कवि के अनुसार सियाराम शरणगुप्त जी के अनुसार ईश का दिया हुआ अनुपम धन है. भगवान ईश के द्वारा प्राप्त अनुपम धन है. ಭಗವಂತ ಈಶ್ವರನ ಮುಖಾಂತರ ದೊರೆತಿರ್ತಕ್ಕಂಥ ಒಂದು ಅತ್ಯಮೂಲ್ಯವಾದ ಧನರೂಪಿ ಆಗಿರ್ತಕ್ಕಂಥದ್ದು ಸಮಯ ಅಂತ ನಾವು ತಿಳಿದಿದ್ದೀವಿ. ಹಾಗೆ ಆಲಸ್ಯ ಮನುಷ್ಯಕ್ಕೆ ಬಾರೆ में भी, आलस्य मनुष्य समय को व्यर्थ करने से क्या होता है, कुछ भी नहीं मिलता. वो बड़ी कमजोरी के बराबर है. ಅವನು ಬಹಳ ದೊಡ್ಡ ಅಶಕ್ತ ದುರ್ಬಲ ವ್ಯಕ್ತಿ ಆಗೋದಕ್ಕೆ ಅವನು ಆ ಆಲಸ್ಯನೇ ಅವನನ್ನು ಕರ್ಕೊಂಡು ಹೋಗುತ್ತೆ. ಅದು ನೆಪಗಳನ್ನು ಹೇಳ್ತಾ ಅವನನ್ನು ಆಲಸ್ಯನಾಗಿ ಮಾಡಿರುತ್ತೆ ಅಂತ ನಾವು ತಿಳಿದ್ವಿ. ಹಾಗೆ ಮತ್ತೆ ನಾವು ಈ ಒಂದು ಮೈಂಡ್ ಮ್ಯಾಪಲ್ಲಿ ಏನು ತಿಳಿತೀವಿ, ಗುಜರಾ ಸಮಯ ವಾಪಸ್ ನಹಿ ಆತ, ಕಳೆದು ಹೋದ ಸಮಯ ಯಾವತ್ತೂ ಕೂಡ ವಾಪಸ್ ಬರಲ್ಲ. ಓಕೆ, ತರುವಾಯ ನಾವು ಅಪ್ಪನೇ ಊಪರ್ ಆತ್ಮವಿಶ್ವಾಸ, ತಮ್ಮ ಮೇಲೆ ತಮಗೆ ನಂಬಿಕೆ ಇರಬೇಕು, ನಮ್ಮನ್ನು ನಾವು ನಂಬಬೇಕು. ನಮ್ಮನ್ನು ನಾವು ನಂಬಿದ್ದೆ ಆದರೆ ತನ್ನ ತಾನು ಹರಿಯದೆ ರೇ ಅಂತೇಳಿ ಒಂದು ಸಾಂಗನ್ನು ಕೂಡ ನೀವು ಕೇಳಿರ್ಬೋದು, ಹೌದು ತಾನೆ? ಹಾಗಾಗಿ ಇಷ್ಟು ನಾವು ತಿಳಿತಾ ಕೊನೆಯದಾಗಿ ನಾವು ನೀವೆಲ್ಲ ಈ ಪದ್ಯದ ಒಂದು ಒಟ್ಟಾರೆ आशय ಏನಪ್ಪ ಅಂದರೆ, पद्यपाठ का आशय क्या है, इस कविता हमें क्या सिखाने के लिए रखा गया है. समय अधिक महत्वपूर्ण तथा उपयोगी होता है. ಸಮಯ ಬಹಳ ಅತ್ಯಂತ ಮಹತ್ವಪೂರ್ಣವಾದದ್ದು ಮತ್ತು ಬಹಳ ಉಪಯೋಗವುಳ್ಳದ್ದು, ಅಂದರೆ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಯೂಸ್ಫುಲ್. ओके, समय को जो अपना सच्चा साथी बना लेगा वो अपने काम में सफल होगा. ಯಾರು ಸಮಯನ ಒಳ್ಳೆ ಜೊತೆಗಾರನಾಗಿ ಇದು ಒಂದು ಒಳ್ಳೆ ಗುಡ್ ಫ್ರೆಂಡ್ ಅಂತೇಳಿ ಮಾಡ್ಕೊಂಡಿರ್ತಾನೆ ಅಂಥವನಿಗೆ ಆ ಯಾವುದೇ ಕೆಲಸಗಳು ಅವನು ಮಾಡ್ತಕ್ಕಂಥ ಕೆಲಸಗಳಲ್ಲಿ ಸಕ್ಸಸ್ಸನ್ನು ಕಾಣ್ತಾನೆ, ಯಶಸ್ಸು ಕೂಡ ಅವನಿಗೆ ದೊರೆಯುತ್ತೆ ಅಂತ ನಾವು ತಿಳಿಬೋದು. इस कविता में एक संदेश दिया गया है कि हमें काम करने का जो अवसर प्राप्त होता है, ನಮಗೆ ಏನು ಕೆಲಸವನ್ನು ಮಾಡೋದಕ್ಕೆ ಅಂತ ಒಂದು ಅವಕಾಶ ನಮಗೆ ಸಿಕ್ಕಿರುತ್ತೋ ಉಸೆ ವ್ಯರ್ಥ ಜಾನೇ ನಹಿ ದೇನಾ ಚಾಹೆ, ಅದನ್ನು ವ್ಯರ್ಥ ನಾವು ಮಾಡ್ಕೋಬಾರ್ದು.
ವೇಸ್ಟ್ ಮಾಡಬಾರ್ದು. ಸಿಕ್ಕಿರ್ತಕ್ಕಂಥ ಸದುಪಯೋಗ ಮಾಡ್ಕೋಬೇಕು. ಸಿಕ್ಕಿರ್ತಕ್ಕಂಥ ಸಮಯವನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡಿದ್ದೆ ಆದರೆ ನಾವು ಭಾಳ ಒಳ್ಳೆ ರೀಚ್ ಆಗ್ತೀವಿ, ಒಳ್ಳೆ ನಾವು ಸ್ಟೇಜಿಗೆ ಹೋಗ್ಬೋದು ಅಂತ ನಾವು ತಿಳಿಬೋದು. ಸಮಯದ ಪರಿವೇ ನಮಗಿರಲಿ ಅಂತ ಹೇಳ್ತಾ ಈ ಒಂದು ಕವಿತೆಯ ಭಾಗವನ್ನು ತಾವು ಎಲ್ಲರೂ ನನ್ನ ನೆಚ್ಚಿನ ಒಲವಿನ ಪ್ರೀತಿಯ ಆತ್ಮೀಯ ಪರೀಕ್ಷಾರ್ಥಿಗಳೇ, ನೀವೆಲ್ಲ ಪರೀಕ್ಷಾರ್ಥಿಗಳು, ಅಭ್ಯಾಸಾರ್ಥಿಗಳು. ಹಾಗಾಗಿ ನಿಮ್ಮ ಪರೀಕ್ಷೆ ಸದಾ ಸಮಯದ ಜೊತೆ ಸಾಗಲಿ, ಸಮಯ ಯಾವತ್ತು ನಿಮ್ಮ ಜೊತೆ ಇರಲಿ. ಹಾಗೇ ನೀವು ಕೂಡ ಸಮಯದ ಜೊತೆಗಿರಬೇಕು. ಸಮಯ ಯಾವತ್ತು ನಿಮ್ಮ ಜೊತೆಗಿರಲ್ಲ. ನೀನು ಯಾವ ಸಮಯದ ಜೊತೆಗಿರ್ತೀಯ ಆ ಸಮಯ ಕೂಡ ನಿನ್ನ ಜೊತೆಯಲ್ಲಿ ಬರುತ್ತೆ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನಿಮಗೆ ಒಳ್ಳೆ ಪರಿಶ್ರಮದ ಜೊತೆಯಲ್ಲಿ ಆ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಕೊಡಲಿ ಅಂತ ಹೇಳ್ತಾ ಬರೆದು ಅಭ್ಯಾಸ ಮಾಡಿ ಮಕ್ಕಳೇ. ಏನೇ ಸಂದೇಹ ಡೌಟ್ಸ್ ಇದ್ದರೆ ನೀವು ಖಂಡಿತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಇರ್ತಕ್ಕಂಥ ಲಿಂಕಲ್ಲಿ ನೋಟ್ಸ್ ಮತ್ತು PYQ ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ. ಕಳೆದ ಎಲ್ಲ ಪರೀಕ್ಷೆಗಳಲ್ಲಿ ಈ ಪದ್ಯಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಪ್ರಶ್ನೆಗಳು ಬಂದಿದ್ದವು, ಆ ಪ್ರಶ್ನೆಗಳು ಯಾವ ರೀತಿ ಇದ್ದಾವೆ, ಆ ಪ್ರಶ್ನೆಗಳ ಅರ್ಥ ಏನು, ಅವುಗಳ ಉತ್ತರ ಏನು ಅಂತೇಳಿ ನೀವು ಮಾಡಲಾಗಿದೆ. ಈ ಒಂದು ಲಿಂಕಲ್ಲಿ ನೋಡಿ ಅಭ್ಯಾಸ ಮಾಡಿ. ನಿಮಗೆ ಖುಷಿಯಾಗುತ್ತೆ. ನೋಡಿ ಅದ್ರ ಬರ್ಕೊಳ್ಳಿ, ಇಲ್ಲ ಪ್ರಿಂಟಾರು ತಗೊಳ್ಳಿ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಮುಂದಿನ ಪಾಠ ಪದ್ಯಾಂಶದಲ್ಲಿ ಮತ್ತೆ ಸಿಗೋಣ ಮಕ್ಕಳೇ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.